ಸರ್ವಮಸ್ತು ಮಂಗಳಂ. ಪ್ರಾರಂಭವು ಶುಭವಾಗಲಿ, ಮಧ್ಯಾಹ್ನವು ಶುಭವಾಗಲಿ, ಎಲ್ಲವೂ ಮಂಗಳಕರವಾಗಲಿ. ಇಲ್ಲಿ ಸೇರಿರುವ ಎಲ್ಲರಿಗೂ ನಮ್ಮ ಹಾರ್ದಿಕ ಶುಭ ಮಧ್ಯಾಹ್ನ. ಇಂದಿನ ಈ ಸಮಾರಂಭವನ್ನು ನಿರೂಪಿಸಲು ನಾನು ಇಶಿತಾ, ನಾನು ಡಿಂಪಲ್, ನಾವಿಬ್ಬರೂ ಸಜ್ಜಾಗಿದ್ದೇವೆ. ಕಲಾಶ್ರೀ ನಿವೇದಿಸಲಿ ಹೃದಯದಲ್ಲಿ, ಸಂಸ್ಕೃತಿಯ ಮಹಿಮೆ ಮೆರೆಯಲಿ ವೇದಿಕೆಯಲ್ಲಿ. ಕಲೋತ್ಸವದ ಈ ಭವ್ಯ ಕ್ಷಣದಲ್ಲಿ ಯುವ ಪ್ರತಿಭೆಗಳ ಜ್ಯೋತಿ ಬೆಳಗಲಿ. ಕಲಾವೇದಿ ಯುವಜನೋತ್ಸವದ ಸೊಬಗನ್ನು ಅನುಭವಿಸಲು ಇಲ್ಲಿ ಹಾಜರಾಗಿರುವ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಿದ್ಯಾಸಾಗರ ಪ್ರೊಫೆಸರ್ MPL ಶಾಸ್ತ್ರಿ ಅವರು ಸಂಸ್ಕೃತದಲ್ಲಿ ಪ್ರಸಿದ್ಧ ಪಂಡಿತರಾಗಿದ್ದರ ಜೊತೆಗೆ ಅತ್ಯುತ್ತಮ ಶಿಕ್ಷಣ ತಜ್ಞರೂ ಆಗಿದ್ದರು. ಅವರು ಸಂಗೀತದ ಮಹಾನ್ ರಸಿಕರೂ ಕೂಡ. ಮೈಸೂರು ಎಜುಕೇಷನ್ ಸೊಸೈಟಿಯ ಸ್ಥಾಪಕ ಕಾರ್ಯದರ್ಶಿಯಾಗಿದ್ದರು. 1994ರಲ್ಲಿ ಮೈಸೂರು ಎಜುಕೇಷನ್ ಸೊಸೈಟಿಯ ಸಾಂಸ್ಕೃತಿಕ ವೇದಿಕೆಯಾದ MES ಕಲಾವೇದಿಯನ್ನು ನಿರೂಪಿಸಿದರು. ಕಲಾವೇದಿಯ ಉದ್ದೇಶವು ಯುವ ಪ್ರತಿಭಾವಂತ ಸಂಗೀತಗಾರರು, ನೃತ್ಯ ಹಾಗೂ ನಾಟಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸುವುದಾಗಿದೆ. ಹಾಗೆಯೇ ಪ್ರಸಿದ್ಧ ಕಲಾವಿದರ ಸಂಗೀತ, ನೃತ್ಯ ಮತ್ತು ನಾಟಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. MES ಕಲಾವೇದಿ ಎನ್ನುವುದು MES ಶಿಕ್ಷಣ ಸಂಸ್ಥೆಗಳ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಉಜ್ವಲ ಮುಖ. ಭಾರತೀಯ ಕಲೆಯ ಸೊಗಸು, ಸಂಪ್ರದಾಯದ ಮಧುರತೆ ಮತ್ತು ಯುವ ಶಕ್ತಿಯ ಚೈತನ್ಯ ಆಲ್ ಇನ್ ಒನ್ ವೇದಿಕೆ. ಮಲ್ಲೇಶ್ವರಂನ MES ಸಭಾಂಗಣದಲ್ಲಿ ಜರುಗುವ ಈ ಕಲಾಪಯಣ ವಿದ್ಯಾರ್ಥಿಗಳಿಗೆ ತಮ್ಮ ಕಲೆ, ನೃತ್ಯ, ಸಂಗೀತ, ನಾಟಕ ಮತ್ತು ಲಲಿತ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅದ್ಭುತ ಅಂಗಳ. ಎಲ್ಲ MES ಸಂಸ್ಥೆಗಳು ನಡೆಸುವ ಕಾರ್ಯಕ್ರಮ ಇದಾಗಿದ್ದು, ಇಂದು ನಮ್ಮ ಕಿಶೋರ ಕೇಂದ್ರ PU ಕಾಲೇಜ್ ನಡೆಸುತ್ತಿದೆ. ಕಲಾವೇದಿ ಕೇವಲ ಕಾಲೇಜುಗಳಿಗಷ್ಟೇ ಸೀಮಿತವಲ್ಲ, ಕಲಾಭಿಮಾನಿಗಳಿಗೆ ಮತ್ತು ಸಾಂಸ್ಕೃತಿಕ ವಲಯಕ್ಕೂ ಇದು ಒಂದು ಮಧುರ ಕೊಡುಗೆ. ಪ್ರಸಿದ್ಧ ಕಲಾವಿದರು ಭಾಗವಹಿಸುವ ನೃತ್ಯೋತ್ಸವಗಳು ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳು ನಗರದ ಕಲಾರಂಗಕ್ಕೆ ಹೊಸ ಬಗೆಯನ್ನು ನೀಡುತ್ತದೆ. ಒಟ್ಟಿನಲ್ಲಿ MES ಕಲಾವೇದಿ ಎಂದರೆ ಯುವ ಪ್ರತಿಭೆಯ ಉತ್ಸವ, ಸಂಸ್ಕೃತಿಯ ಜಾತ್ರೆ ಮತ್ತು ಕಲೆಯ ನಿಜವಾದ ಸಂಭ್ರಮ. ಈ ಕಲಾವೇದಿ ಹಬ್ಬವನ್ನು ಮೆರೆಸಲು ಸಿದ್ಧರಾಗೋಣ. ನಮ್ಮ ಚಿತ್ತವನ್ನು ಈ ಮನರಂಜಿತ ಕಲಾಯಾತ್ರೆಯೊಂದಿಗೆ ತಲ್ಲೀನಗೊಳಿಸೋಣ ಎಂದು ಹೇಳುತ್ತಾ ನಿಮ್ಮೆಲ್ಲರಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿ ಶುಭಾರಂಭದಲ್ಲಿಯೂ ದೇವರನ್ನು ಪ್ರಾರ್ಥಿಸುವುದು ನಮ್ಮ ಸನಾತನ ಪದ್ಧತಿಯಾಗಿದೆ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ನಾನು ನನ್ನ ಮಿತ್ರರನ್ನು ಆಹ್ವಾನಿಸುತ್ತೇನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧ ಕಸ್ಯ ಸ್ವಿಧನಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತೆ ದಿವ್ಯೈಸ್ತವೈಃ ವೇದೈಃ ಸಾಂಗಪದ ಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ನ ವಿದು ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ
everyone, I am Amrita. With great joy and excitement, I extend a heartfelt welcome to each one of you gathered here today for our much awaited cultural celebration, Yuva Janotsava. We are truly honored to have with us the judges for today's event. I, with the immense privilege of introducing three colossal figures in the world of art and culture. Firstly, we have a true luminary of the stage, Srimati Nayana Suda. For more than 2 decades, she has. Next, we have a truly versatile and dedicated artist who has graced the world of dance for over 3 decades. It's none other than Sri Srinivasan sir. Trained Sir, my distinct honor to introduce our third judge for the day, a man whose life is remarkable symphony of professional excellence and profound artistic dedication. It's none other than Sri C.R. Bhashyam sir. ಶಕ್ತಿ ಮತ್ತು ಸಂಸ್ಕೃತಿಯ ಆತ್ಮ. ಪವಿತ್ರ ಸಂಗೀತ ಯಾತ್ರೆಯನ್ನು ಆರಂಭಿಸುವ ಮೊದಲು ನಾವು ಶ್ರೀಕೃಷ್ಣರನ್ನು ಸ್ಮರಿಸೋಣ. ಕಲೆಯು ದೇವರನ್ನು ದರ್ಶನ ಮಾಡುವ ಮಾರ್ಗ, ಅದನ್ನು ಪ್ರೀತಿಯಿಂದ ಆಸ್ವಾದಿಸು ಎಂದು ಕೃಷ್ಣನ ನೇರ ವಾಕ್ಯವಾಗಿದೆ. ದೇವರು ಕೇವಲ ಭವ್ಯನಲ್ಲ, ಆದರೆ ಸಮೀಪಿಸಬಹುದಾದ ಮತ್ತು ಆದರ್ಶ ದೈವ ಎಂದು ತೋರಿಸುವುದರಲ್ಲಿ ಶ್ರೀಕೃಷ್ಣನ ಗೀತೆಗಳು ಪ್ರಮುಖವಾಗಿದೆ. ಗೋವಿಂದಂ ಆದಿಪುರುಷಂ ತಮ್ಮಹಂ ಭಜಾಮಿ ಎಂಬ ಈ ಬ್ರಹ್ಮ ಸಂಹಿತೆಯ ಶ್ಲೋಕದ ಅರ್ಥ, ಆದಿ ಮೂಲ ಮತ್ತು ಪರಮಾತ್ಮನಾದ ಗೋವಿಂದನನ್ನು ಭಜಿಸುತ್ತೇನೆ. ಈ ವಾಕ್ಯವು ಶ್ರೀಕೃಷ್ಣನ ಸಕಲ ಸೃಷ್ಟಿಯ ಆಧಾರರೂಪಿ ನಿತ್ಯಾತ್ಮನಾಗಿ ಭಕ್ತಿಯಿಂದ ಆಧರಿಸುವ ಭಾವವನ್ನು ವ್ಯಕ್ತಪಡಿಸುತ್ತದೆ. ಈ ಶ್ಲೋಕವು ಸಂಪೂರ್ಣ ಶರಣಾಗತಿ, ಪ್ರೀತಿ ಮತ್ತು ವಿಶ್ವದ ಶಾಶ್ವತ ಮೂಲವಾದ ಗೋವಿಂದನ ತತ್ವದ ಅರಿವನ್ನು ಹೃದಯಂಗಮವಾಗಿ ಸಾರುತ್ತದೆ. ಕೇಳುವವರಿಗೆ ಸಂಪತ್ತು, ಅಹಂಕಾರ ಮತ್ತು ತಾತ್ಕಾಲಿಕ ಸುಖಗಳ ಮೇಲಿನ ಅತಿಯಾದ ಬಾಂಧವ್ಯವನ್ನು ತ್ಯಜಿಸಿ ಬದಲಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಹುಡುಕುವಂತೆ ಸಲಹೆ ನೀಡುತ್ತದೆ. ಪುರಂದರದಾಸರ ಪಿಳ್ಳಂಗೋವಿಯ ಚಲುವ ಕೃಷ್ಣನ ಕೃತಿಯು ಬಾಲಕೃಷ್ಣನ ಮಮತೆಯ ರೂಪವನ್ನು ಮನೋಹರವಾಗಿ ಕಾಣಿಸುತ್ತದೆ. ಮೃದು ಬಾಸುರಿಯ ನಾದವು ಪುಟ್ಟ ಕೃಷ್ಣನನ್ನು ಕರೆಯುವಂತೆ ಚಿತ್ರಿಸಿ ಭಕ್ತರ ಮತ್ತು ದೇವರ ನಡುವಿನ ಪ್ರೀತಿಭರಿತ ಬಂಧವನ್ನು ಸಾರುತ್ತದೆ. ಹಾಡು ಭಕ್ತಿಯ ನಿರ್ದೋಷತೆ, ಸರಳತೆ ಮತ್ತು ಕೃಷ್ಣನ ದೈವಿಕ ಚಪಲತೆಯನ್ನು ಮೃದುಗೊಳಿಸುತ್ತದೆ. ಇದೀಗ ನಮ್ಮೆಲ್ಲರನ್ನು ಶ್ರೀಕೃಷ್ಣನ ಮಾಯಿಯಲ್ಲಿ ತೇಲಲು, ಮನಸೊರೆಗೊಳಿಸಲು, ಶ್ರವಣೇಂದ್ರಿಯಗಳನ್ನು ಇಂಪಾಗಿಸಲು ನನ್ನ ಮಿತ್ರರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ನೀವೆಲ್ಲರೂ ಸಂಗೀತವನ್ನು ಆಲಿಸಲು ಸಜ್ಜಾಗಿದ್ದೀರೇ? ಕೇಳಿಸುತ್ತಿಲ್ಲ. ಸಜ್ಜಾಗಿದ್ದೀರೇ? Parama
ಚರಿತ ಪರಮೃತ ಕಂಡ ಪಾಟಿತ ಸುರರಿಪು ಪಾದಪ ಬೃಂದ ಪಾವನ ಚರಿತ ಪರಮೃತ ಕಂಡ ನಾಟ್ಯ ರಸೋದ್ಘಟ ನಾನಾಭರಣ ನಾಟ್ಯ ರಸೋದ್ಘಟ ನಾನಾಭರಣ ನಾಟ್ಯ ರಸೋದ್ಘಟ ನಾನಾಭರಣ ನಾರಾಯಣ ತೀರ್ಥಾರ್ಚಿತ ಚರಣ ನಾರಾಯಣ ತೀರ್ಥಾರ್ಚಿತ ಚರಣ ನಾರಾಯಣ ತೀರ್ಥಾರ್ಚಿತ ಚರಣ ಗೋವರ್ಧನ ಗಿರಿಧರ ತೆತ್ತಳಾಂಗು ತೈತ್ತರಿ ಕಿಟತಕ ನಕದೆತ್ತಳಾಂಗು ನಕತರಿ ಕಿಟತಕ ಜಂತರಿ ಕಿಟತಕ ನಂತರಿ ಕಿಟತಕ ತತ್ತರಿ ಕಿಟತಕ ತರಿಕಿಡದೋಂ ತ ದೆತ್ತೋಂ ನಂ ತ ದೆತ್ತೋಂ ನಂ ದಿತ್ತಳಾಕು ದೈತರಿ ಕಿಟತಕ ತಕದಿತ್ತಳಾಕು ನಕತರಿ ಕಿಟತಕ ಜಂತರಿ ಕಿಟತಕ ಕಂತರಿ ಕಿಟತಕ ತತ್ತರಿ ಕಿಟತಕ ತರಿ ಕಿಟತೋ ಮಮ ಪ ಪ ಪ ಪಮ ಪನಿನಿ ಪ ಪಮ ಪನಿನಿ ಪ ಪಮ ಪನಿನಿ 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 ಪಗ ಗಮ ರೇ 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 ಗ ರೇ ಗ ರೇ ಸರೆ ಗ ಗ ಗ ಮಾ ರೇ ಸರೆ ಗ ಮ ಪ ಮ ಪ ಪ ಪ ಪ ಪ ಮ ಪ ನಿ 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 ಮ ಪ ಪ ಪ ಪ
ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ गोविन्दं भज गोविन्दं गोविन्दं भज मूढमते भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले सम्प्राप्ते
ಪಮರೆ ಸರಿ ನಿ ಸಪನಿ ಸರಿ ಗಮ ಪಮ ಪ ನೀ ಪಗ ಪಮಗ ಸಾನಿ ಪಮಗ ಮ ಪನಿ ಸ ಗರೆ ಸ ನಿಧನಿ ಪಮ ಪ ಪನಿ ಸ ಗರೆ ಸ ನಿಧನಿ ಪಮ ಪ ಸಾನಿ ಪನಿ ಪಗ ಪಮರೆ ಗರೆ ಸ ಸಾನಿ ಪಮ ನಿ ಪಮಗ ಪಮ ಗರೆ ಸರಿ ರಿ ಸಾನಿ ಪ ಸಾನಿ ಪಗ ನಿ ಪಗ ರೆ ನಿ ಸರಿ ಗ ಭಜ ಗೋವಿಂದ ಭಜ ಗೋವಿಂದ ಗೋವಿಂದ ಭಜ ಮೂಢಮತೆ ಗೋವಿಂದ ಭಜ ಮೂಢಮತೆ ಗೋವಿಂದ ಭಜ ಮೂಢಮತೆ ಆದಿಪುರುಷ ಭಜಾಮಿ ಗೋವಿಂದ ಆದಿಪುರುಷ ನಮಃ 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 ಭಜಾಮಿ ಗೋವಿಂದ ದೇವಪುರುಷ ದೇವ ಭಜಾಮಿ ಕಂಸಚಾರೋ ರಮದನ ದೇವಕಿ ಪರಮಾನಂದ ಕೃಷ್ಣ ವರದೆ ಜಗದ್ಗುರು ಆದಿಪುರುಷ ಕೃಷ್ಣ ವರದೆ ಜಗದ್ಗುರು ಆದಿಪುರುಷ ಕೃಷ್ಣ ವರದೆ ಜಗದ್ಗುರು ಆದಿಪುರುಷ ನಮಃ ಭಜಾಮಿ ಗೋವಿಂದ ಆದಿಪುರುಷ ನಮಃ ಭಜಾಮಿ ಗೋವಿಂದ ಆದಿಪುರುಷ ನಮಃ ಭಜಾಮಿ ಗೋವಿಂದ ಆದಿಪುರುಷ ನಮಃ ಭಜಾಮಿ ಕೃಷ್ಣನ ವಿಜಯವನ್ನು ತೋರಿಸುವ ಸೊಗಸಾದ ಭಂಗಿಗಳನ್ನು ಪ್ರದರ್ಶಿಸುತ್ತಾರೆ. ಅದೇ ಸಮಯದಲ್ಲಿ ನೃತ್ಯ ಸಂಯೋಜನೆಯು ಅವನ ತಮಾಷೆಯನ್ನು ಹೊರತರುತ್ತದೆ. ಇದು ಪ್ರದರ್ಶನವನ್ನು ಶಕ್ತಿಯುತ ಮತ್ತು ಸಂತೋಷದಾಯಕವಾಗಿಸುತ್ತದೆ. ಸಂಗೀತದ ದೃಷ್ಟಿಯಿಂದ ಈ ತುಣುಕು ಉತ್ಸಾಹಭರಿತವಾಗಿದೆ. ಜೊತೆಗೆ ತೀವ್ರತೆಗೆ ಹೊಂದಿಕೆಯಾಗುವ ಲಯಬದ್ಧ ಮಾದರಿಗಳು ದೃಶ್ಯದ ಬಗ್ಗೆ ಅತ್ಯಂತ ಸಾಮಾನ್ಯವಾಗಿ ಭಕ್ತಿಯ ಮನಸ್ಥಿತಿಯನ್ನು ನೀಡುತ್ತದೆ. ಪ್ರೇಕ್ಷಕರಿಗೆ ಶ್ರೀಕೃಷ್ಣನ ದೈವಿಕ ರಕ್ಷಣೆ ಮತ್ತು ಪ್ರೀತಿಯನ್ನು ನೆನಪಿಸುತ್ತದೆ. ಇವೆಲ್ಲವನ್ನು ನೃತ್ಯದ ರೂಪದಲ್ಲಿ ವೇದಿಕೆಯನ್ನು ಅಲಂಕರಿಸಲು ನಮ್ಮ ಮಿತ್ರರನ್ನು ಬರಮಾಡಿಕೊಳ್ಳೋಣ. ತಾಂ ದೀಂ ತನ್ನನ್ನತ್ತ ದಿನತ ಕಿಟತಾಂ ದೀಂ ತನ್ನನ್ನತ್ತ ದಿನತ ಕಿಟತಾಂ ದೀಂ ತನ್ನನ್ನತ್ತ ದಿನತ ಕಿಟತಾಂ ದೀಂ ತನ್ನನ್ನತ್ತ ದಿನತ ಕಿಟತಾಂ ದೀಂ ತನ್ನನ್ನತ್ತ
जयतां दीं तननतां दिनतकिटतां दीं तननतां तामिततज्जं तगतज्जं तकतिकतज्जं तां तामिततज्जं तगतज्जं तकतिकतज्जं तां तामिततज्जं तगतज्जं तकतिकतज्जं तां तामिततज्जं तगतज्जं तकतिकतज्जं तामदभुजङ्गशिरपादयुगपाणिधृतमधुनिनादवेणुरवतामिततज्जं तगतज्जं तकतिकतज्जं तां गोपाङ्गना कुलधृतमाधव मधुसूदन हरिसम्मदन पदनटन तगदगनन तजन परिवृत सदय मुनि हृदयतामिततज्जं तगतज्जं तकतिकतज्जं तां निरन्तरानन्दमुखकमल अनन्त नटनाङ्ग पदयुಗಳ मधुमुरळीधर हरिलहरी मरीचि सगीत मनोरमण रजतुरन्तर जलद शोभमान धरचिकुर मुकुल मुकुट नील शिकण्ठग मोहनाङ्ग काಳಿಂಗ ನಟನ ತಾಮಿತತಜ್ಜಂ ತಗತಜ್ಜಂ ತಕತಿಕತಜ್ಜಂ ತಾಂ ನೀಲ ಮನೋಹರ ಜಾಲ ವಿಭೂಷಣ ನಿರತ ಚಲಂಚಲ ಭುಜಂಗ ನರ್ತನ ನೀರಜ ತಟ ಅಟಿಕ ಮೃದುಳ ಪದ ನಿಕಟ ತರಂಗ ತುಂಗ ತಾಡಂಗ ನೃತ್ತಕ ತಾಂ ತತ್ತೈ ತಕ ತದಿಮಿತ ದಿಮಿತಕ ತಾಕಿಟ ತಕ ಜಕ ದೃಗು ಜಗನಂದಂ ತಕ ಜಕ ದೃಗು ಜಗನಂದಂ ಯಮುನಾ ತಟಾಕ ತುಂಗ ತರಂಗಂ ಹಿಮಕರಸ್ತಿಮಿತ ರಮಿತ ಶುಭಾಂಗಂ ಇತಸ್ತತಶ್ಚರ ಕರುಣಾಪಾಂಗಂ ಯದಿವರ ಹೃದಯ ಸರೋರುಹ ಭೃಂಗಂ ದಿನತ ತಿಲ್ಲಾನ ಧೃತ ತಿಲ್ಲಾನ ತಿಲಕ ಸಿಂಧೂರ ಅಲಕ ಶೃಂಗಾರ ವದನ ಗಂಭೀರ ಉರಗಪಣ ಸಂಚಾರ ನಂದ ಸುಕುಮಾರ ನವನೀತ ದದಿ ಚೋರ ಚಂದ ಮಣಿಹಾರ ಜಲಜ ಭವನುತ ಧೀರ ನನ್ನಂದ ಸುಕುಮಾರ ನವನೀತ ದದಿ ಚೋರ ಸ್ವಚ್ಛಂದ ಮಣಿಹಾರ ಜಲಜ ಭವನುತ ಧೀರ ಜಯ ವಿಜಯೀ ಭವನಂದ ಕುಮಾರ ಶ್ರುತ ಜನ ಪರಮಾನಂದ ಕಿಶೋರ ಕಾಳೀಯ ನಟನಾನಂದ ಗಂಭೀರ ಕರುಣಾರಸಯುತ ಭಾವ ಶರೀರ ತದೀಂ ತದಾಂ ತದೀಂ ತದಾಂ ತದೈ ಧೀಂ ತತ್ತಾಂ ತಧೀಂ ತತ್ತಾಂ ತದೈ ಧೀಂ ತತಾಂ ತದೀಂ ತತಾಂ ತತೈ ಧಿಮಿತ ಕಿಟ ಜಣು ಗುಣಗುಣಂದರಿ ದಿಮಿತ ತಾಕು ಧಿಮಿತ ದಿಮಿತ ಕಿಟ ಜಣು ಬ್ರಜಕುಮಾರ ಮಹಿಮಾಲಂಕಾವನ ಮಾಲಾ ದುರಂತರ ಕೃತಾಕಾರ ತಜ್ಜಂ ತತ್ತಕಜ್ಜಂ ತತ್ತಕಟ್ನಂ ತತ್ತಗುರ್ರಂ ತತ್ತಜ್ಜಂ ತತ್ತಕಜ್ಜಂ ತತ್ತಕಣ್ಣಂ ತತ್ತಗುರ್ರಂ ತತ್ತಾಕುಜಣಂ ತರಿ ತತ್ತಕುಜಣಂ ದರಿ ತಾತಣಂ ತರಿ ತದಿಮಿತ ಕಿಟ ಜಣು ತಾಕುಜಣಂ ತರಿ ತತ್ತಕುಜಣಂ ದರಿ ಜಣಂ ದರಿ ತದಿಮಿತ ಕಿಟ ಜಣು ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಯುತ ಮುದ್ಭವ ಮದ್ಭುತಂ ತಾಕುಜಣಂ ತರಿ ತತ್ತಕುಜಣಂ ದರಿ ಜಣಂ ದರಿ ತದಿಮಿತ ಕಿಟ ಜಣು ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಯುತ ಮುದ್ಭವ ಮದ್ಭುತಂ ತಾಕುಜಣಂತರಿ ತತಕುಜಣಂತರಿ ತಾ ದಿತಿಸುತ ಕಾಲ ವಿಧಿನುತ ಶೀಲ ಅತಿಶಯ ನೀಲ ಧೃತಪತಲೋಲ ತಾಕುಜಣಂ ತರಿ ತಕ್ಕುಜಣಂ ತರಿ ತಾಕುಜಣಂ ತರಿ ತದಿಮಿತ ಕಿಟ ಜಣು ವಿಧಿಸುತ ಕಾಲ ವಿಧಿನುತ ಶೀಲ ಅತಿಶಯ ನೀಲ ಧೃತಪದ ಲೋಲ ತಾಕುಜಣಂ ತರಿ ಜಣಂ ತರಿ ತತಕ್ಕುಜಣಂ ತರಿ ತದಿಮಿತ ಕಿಟ ಜಣು ತದಿಮಿತ ಕಿಟ ಧಿಮಿತಾಕ ಧಿಮಿತ ಕಿಟ ಧಿಮಿತಾಕ ಧಿಮಿತ ಕಿಟ ಧಿಮಿತ ತಥಾ ತತ್ತೋಂ ತತ್ತೈ ತಾಕುಜಣಂ ತರಿ ತಕ್ಕುಜಣಂ ತರಿ ಜಣಂ ದರಿ ತದಿಮಿತ ಕಿಟ ಜಣು ತದಿಮಿದಿತ್ತಯ್ಯ ತರಿಕಿಟ ತಗತಾಗಜಂ ಅತಿಶಯ ಸುಖ ನಿರುಪಮಕರ ಪಾದಜಂ ಸರಸ ಮೋಹ ಮುರಳಿ ರವನಾಥ ಸಕಲ ಲೋಕ ಸಮ್ಮೋಹನ ಗೀತ ತಕ್ಕು ದಿನ್ನಂತಕ ದಿನ್ನಂತಕ ತಗತಾತೈತಾಂಗತಾತೈತಾ ಋಗುತಕ ತಕ ದಿನ್ನಂತಾಂಗತಾತೈತಾಂಗತಾತೈತ ಕದಂಬ ಕಿಸಲಯ ಮಿಳಿತ ನೂಪುರ ಪದಂ ಚಲಿತ ಕೃತ ಪಾದತ್ತ ತಿಲ್ಲಾನ ದೃಗು ತಿಲ್ಲಾನ ಕಿಟ ತನ್ನೋಂ ನಂಗೀತ ತೊಂ ತತ್ತೈತ ತೊಂ ತಕ ತಾಕಿಟ ತರಿಕಿಟ ತಾಂ ತದೀಂ ತಥೋಂ ತತಾಂ ತತ್ಯಜೋರಗ ಬಂದ ತದ್ಭುಜಂಗ ಶಿರಸಿ ಚಲನಂ ಕೃತನಂ ದೃಢನಂ ವದನಂ ಜಿತ ಚಂದ್ರಮದಂ ಕರ ಕಂಕಣ ಕಿಂಕಿಣಿನಂ ನನನಂ ಪದ ತಕ ತಕ ದಿಮಿ ದಿಮಿ ಜಣು ಜಣು ತಾಂ
ಕನಕಭೂಷಣ ತಗಿಟ ತಗಟ್ಟ ಗಾಯ ಮುಖಭರ ಮಂದ ಸ್ಮಿತ ನರವರ ಪೂಜಿತ ಪದಯುಗಳ ಹರಿ ಜಯ ವಿಜಯೀ ಭವ ನಂದ ಕುಮಾರ ಶ್ರುತ ಜನ ಪರಮಾನಂದ ಕಿಶೋರ ಕಾಳೀಯ ನಟನಾನಂದ ಗಂಭೀರ ಕರುಣಾರಸಯುತ ಭಾವ ಶರೀರ ಮದ ಮಧುಕರ ಮಧುಪ ತರಳ ಸಮನಯನ ಕಮಲದಳ ಚಲನ ಮುನಿ ಹೃದಯಮಪಿ ಚೋರ ಚಾತುರ ದಯಾಕರ ಮುರಾರಿ ಶ್ರೀಕರ ಮದ ಮಧುಕರ ಮಧುಪ ತರಳ ಸಮನಯನ ಕಮಲದಳ ಚಲನ ಮುನಿ ಹೃದಯಮಪಿ ಚೋರ ಚಾತುರ ದಯಾಕರ ಮುರಾರಿ ಶ್ರೀಕರ ಮದ ಮಧುಕರ ಮಧುಪ ತರಳ ಸಮನಯನ ಕಮಲದಳ ಚಲನ ಮುನಿ ಹೃದಯಮಪಿ ಚೋರ ಚಾತುರ ದಯಾಕರ ಮುರಾರಿ ಶ್ರೀಕರ. ವೇದಿಕೆಗೆ ದಿವ್ಯತೆ, ಭಾವ ಮತ್ತು ಮನೋಮೋಹತೆ ತಂದಿದೆ. ಈಗ ನಾಟಕದ ಸಮಯ. ಪುರಾತನ ಜ್ಞಾನವನ್ನು ಮರೆತಾಗ ಭವಿಷ್ಯದ ದಾರಿ ಮರೆಯಾಗುತ್ತದೆ. ಭಾರತದ ಆತ್ಮವಾಗಿರುವ ಮಹಾಭಾರತ, ರಾಮಾಯಣಗಳನ್ನು ಇಂದಿನ ಪೀಳಿಗೆ ನಿಧಾನವಾಗಿ ಮರೆತಿರುವುದು ನೋವು ನೀಡುತ್ತದೆ. ಮಹಾಕಾವ್ಯಗಳು ಕೇವಲ ಕಥೆಗಳಲ್ಲ, ಅವು ಬದುಕಿನ ಪಾಠಗಳು. ನೃತ್ಯ ಸಂಗೀತದ ಸೊಬಗನ್ನು ಅನುಭವಿಸಿದ ನಾವು ಈಗೊಂದು ಹೊಸ ಲೋಕದ ಬಾಗಿಲಿಗೆ ಪಾದಿಡೋಣ. ಅದುವೇ ನಾಟಕ. ಸುಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ಕಾದಂಬರಿ ಸಾರ್ವಭೌಮ ಎಂದೇ ಗುರುತಿಸಲ್ಪಡುವ ಅ.ನ. ಕೃಷ್ಣರಾಯರು ಅ.ನ.ಕೃ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದರು. ಅವರ ಶ್ರೇಷ್ಠ ರಚನೆಗಳಲ್ಲೊಂದಾದ ಸೂತ ಪುತ್ರ ಕರ್ಣ ಎಂಬ ನಾಟಕದ ಸಂಗ್ರಹವನ್ನು ಈ ದಿನದ ಪ್ರದರ್ಶನಕ್ಕಾಗಿ ಆರಿಸಿಕೊಂಡಿದ್ದೇವೆ. ಮಹಾಭಾರತದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಒಂದಾದ ದುರಂತ ನಾಯಕನೆಂದು ಗುರುತಿಸಲ್ಪಡುವ ಕರ್ಣ ಅವಿವಾಹಿತಳಾದ ಕುಂತಿಯಿಂದ ಜನ್ಮ ಪಡೆಯುತ್ತಾನೆ. ನಂತರ ಸೂತಪುತ್ರ ಅಂದರೆ ಸಾರಥಿಯ ಮಗ ಎಂದೇ ಪ್ರಸಿದ್ಧ ಪಡೆಯುವನು. ಕ್ಷತ್ರಿಯ ಹುಟ್ಟುಗುಣಕ್ಕನುವಾಗಿ ಮಹಾವೀರನಾಗುವ ಕನಸನ್ನು ಕಾಣುವ ಕರ್ಣ ಹಸ್ತಿನಾಪುರದಲ್ಲಿ ಒಡ್ಡೋಲಗಳಲ್ಲಿ ಎದುರಿಸುವ ತಿರಸ್ಕಾರ, ಅವಮಾನಗಳು ಮತ್ತು ಪುರಸ್ಕಾರತಿ ಸನ್ನಿವೇಶಗಳನ್ನು ಹೃದಯಾಂಗವಾಗಿ ಚಿತ್ರಿಸಿದ್ದಾರೆ. ಇಂತಹ ಈ ನಾಟಕಕ್ಕೆ ತಮ್ಮ ತಮ್ಮ ಪಾತ್ರಗಳಿಗೆ ಅವರವರೇ ಧ್ವನಿಗೂಡಿಸಿಕೊಂಡು ಗಾಯನ, ಹಿನ್ನೆಲೆ ಸಂಗೀತ ಮತ್ತು ವಾದ್ಯ ಸೇವೆಯನ್ನೂ ಸಹ ನನ್ನ ಮಿತ್ರರೇ ನಿರ್ವಹಿಸುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಸೂತ್ರಪುತ್ರ ಕರ್ಣ ಎಂಬ ನಾಟಕದ ಪ್ರದರ್ಶನಕ್ಕಾಗಿ MES ಕಿಶೋರ ಕೇಂದ್ರ ಕಾಲೇಜಿನ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ. ಇದೀಗ ನಾವು ಅವರೆಲ್ಲರನ್ನೂ ಬರಮಾಡಿಕೊಳ್ಳೋಣ. ನಾಟಕ ತಂಡದ ನನ್ನೆಲ್ಲ ಮಿತ್ರರಿಗೆ ಸ್ವಾಗತ. ನಮೋ ನಮೋ
ರಾಧೆ ನಿನ್ಮೇಲ್ ನನಗ್ ಮನಸೈತೆ, ಮನಸ್ಸೆಲ್ಲ ನಿನ್ನ ಚಂದ ತುಂಬೈತೆ. ರಾಧೆ ನಿನ್ಮೇಲ್ ನನಗ್ ಮನಸೈತೆ, ಮನಸ್ಸೆಲ್ಲ ನಿನ್ನ ಚಂದ ತುಂಬೈತೆ. ಬೆಸ್ತರು ನಾವೆಲ್ಲ ಗಂಗಾ ತೀರದಿ, ಬೆಸ್ತರು ನಾವೆಲ್ಲ ಗಂಗಾ ತೀರದಿ, ಗಂಗಾ ಮಾತೆಗೆ ನಮಿಸೋಣ, ಗಂಗಾ ಮಾತೆಗೆ ನಮಿಸೋಣ. ಅಧಿರಥ ಅಧಿರಥ ನಿನ್ಮೇಲೆ ನಗ್ ಮನಸೈತಿ, ಮನಸ್ಸೆಲ್ಲ ನಿನ್ನ ಆಸೆ ತುಂಬೈತಿ. ಅಧಿರಥ ಅಧಿರಥ ನಿನ್ಮೇಲೆ ನಗ್ ಮನಸೈತಿ, ಮನಸ್ಸೆಲ್ಲ ನಿನ್ನ ಆಸೆ ತುಂಬೈತಿ. ಬೆಸ್ತರು ನಾವೆಲ್ಲ ಗಂಗಾ ತೀರದಿ, ಬೆಸ್ತರು ನಾವೆಲ್ಲ ಗಂಗಾ ತೀರದಿ, ಗಂಗಾ ಮಾತೆಗೆ ನಮಿಸೋಣ, ಗಂಗಾ ಮಾತೆಗೆ ನಮಿಸೋಣ. ಕಡಲಂದ ನಿನ ಚಂದ ಮುಗಿಲಂದ ನಿನ ಅಂದ, ಕಡಲಂದ ನಿನ ಚಂದ ಮುಗಿಲಂದ ನಿನ ಅಂದ, ಮುತ್ತಿನ ಮಲ್ಲಿಗೆ ಚೆಲ್ಲುವ ಬಾರೆ, ಮುತ್ತಿನ ಮಲ್ಲಿಗೆ ಚೆಲ್ಲುವ ಬಾರೆ. ಗಂಗೆಯ ನದಿ ಚಂದ ತುಂಬೈತೆ ನಿನ ಅಂದ, ಗಂಗೆಯ ನದಿ ಚಂದ ತುಂಬೈತೆ ನಿನ ಅಂದ, ಮುಗಿಲ ಚಂದಿರ ಮೊಗದವನೇ, ಮುಗಿಲ ಚಂದಿರ ಮೊಗದವನೇ. ಅಧಿರಥ ಅಧಿರಥ ನಿನ್ಮೇಲೆ ನಗ್ ಮನಸೈತಿ, ಮನಸ್ಸೆಲ್ಲ ನಿನ ಚಂದ ತುಂಬೈತಿ. ಅಧಿರಥ ನಿನ್ಮೇಲೆ ನಗ್ ಮನಸೈತಿ, ಮನಸ್ಸೆಲ್ಲ ನಿನ ಚಂದ ತುಂಬೈತಿ. ರಾಧೆ ನಿನ್ಮೇಲ್ ನನಗ್ ಮನಸೈತೆ, ಮನಸ್ಸೆಲ್ಲ ನಿನ್ನ ಚಂದ ತುಂಬೈತೆ. ರಾಧೆ ನಿನ್ಮೇಲ್ ನನಗ್ ಮನಸೈತೆ, ಮನಸ್ಸೆಲ್ಲ ನಿನ್ನ ಚಂದ ತುಂಬೈತೆ. ಆ ಓ ಆ ಓ. ಹೊರಟು ಬಿಡುವುದಕ್ಕೆ ನಿಶ್ಚಯಿಸಿರುವೆಯಾ ಕರ್ಣ? ಹೊರಡದೆ ನನಗೆ ಬೇರೆ ಮಾರ್ಗವೇ ಇಲ್ಲವಾಗಿದೆ. ನಿಮ್ಮನ್ನು ತಾಯಿಯವರನ್ನು ನಾನು ಸಂತೋಷದಿಂದ ಬಿಟ್ಟು ಹೋಗುತ್ತಿಲ್ಲ. ಹೋಗು, ನನ್ನ ಪುತ್ರ ಮೋಹ ನಿನ್ನ ಅಭಿವೃದ್ಧಿಗೆ ಅಡ್ಡಿಯಾಗಬಾರದು. ನಾನು ಬಹಳ ದಿನ ನಿಮ್ಮಿಂದ ದೂರವಿರುವುದಿಲ್ಲ ತಂದೆ. ರಾಜಧಾನಿಗೆ ಹೋಗಿ ನನ್ನ ಪರಾಕ್ರಮ ಪ್ರದರ್ಶಿಸಿ ಯೋಗ್ಯ ಸ್ಥಾನ ಗಳಿಸಿಕೊಂಡು ನಿಮ್ಮನ್ನು ಬರಮಾಡಿಕೊಳ್ಳುತ್ತೇನೆ. ಕರ್ಣನ ತಂದೆ ಸಾಮಾನ್ಯ ರತಿಕನಾಗಿರಬೇಕಾದ ಅಗತ್ಯವಿಲ್ಲ. ಮಗು, ನೀನು ದೊಡ್ಡವನಾಗಿ ದೊಡ್ಡ ಬಾಳ್ವೆ ನಡೆಸಬೇಕೆಂಬ ಇಚ್ಛೆ ತಪ್ಪೆನ್ನಲಾರೆ. ಹಡೆದೊಡಲಿಗೆ ಮಗನ ಅಭಿವೃದ್ಧಿಗಿಂತ ಹಿರಿದಾದದ್ದು ಯಾವುದು? ಆದರೆ ನಿನ್ನ ಆಸೆ ದುರಾಸೆಯಾಗದಿರಲಿ, ನಿನ್ನ ಅಭ್ಯುದಯಾಂಕಾಂಕ್ಷೆ ಪರಪೀಡನೆಗೆ ನಿಮಿತ್ತವಾಗದಿರಲಿ. ರಾಜಧಾನಿ ಕುಟಿಲ ಕುಹಕಗಳ ತವರು, ಪುರಜನರು ಭೋಗಪ್ರಿಯರು, ಅವರ ಸ್ನೇಹ ಸಹವಾಸದಿಂದ ನಿನ್ನ ರುಜುತ್ವ ಹೋಗದಿರಲಿ. ನಿಮ್ಮ ಮಗನ ಕೈ ಕೊಡುವ ಕೈ ವಿನಃ ಪ್ರತಿಗ್ರಹಿಸುವ ಕೈಯೆಲ್ಲ ತಂದೆ. ನನ್ನನ್ನು ಅದಾವ ಶಕ್ತಿ ರಾಜಧಾನಿಯುತ್ತ ಎಳೆಯುತ್ತಿದೆಯೋ ಕಾಣೆ. ಆದರೆ ಆ ಶಕ್ತಿ ನನಗೆ ಶಮಾದಮಾದಿ ಗುಣಗಳನ್ನಿತ್ತು ಕಾಪಾಡಲೆಂದು ನೀವು ಹರಸಬೇಕು. ಕರ್ಣ, ಒಂದು ಎಚ್ಚರಿಕೆಯ ಮಾತನ್ನು ಗಮನಿಸು. ಕುರುಕುಲ ಪಿತಾಮಹ ಗಾಂಗೇಯ ಆರ್ಯಕುಲದ ಆರಾಧ್ಯ ಮೂರ್ತಿ. ಆಚಾರ್ಯ ದ್ರೋಣ ಪರಾಕ್ರಮದಲ್ಲಿ ಸಾಕ್ಷಾತ್ ಮೃತ್ಯುಂಜಯ ಸ್ವರೂಪ. ಜ್ಯೇಷ್ಠ ಪಾಂಡವನಾದ ಯುಧಿಷ್ಠಿರ ಧರ್ಮವೇ ಮೈವೆತ್ತು ಬಂದಿರುವ ಮಹಾನುಭಾವ. ಭೀಮ ಬಲಕ್ಕೆ ಎದುರು ನಿಲ್ಲುವವರು ಮೂಲೋಕದಲ್ಲಿಯೇ ಯಾರೂ ಇಲ್ಲ. ಮಧ್ಯಮ ಪಾಂಡವನಾದ ಪಾರ್ಥ ಎಣೆಯಿಲ್ಲದ ಬಿಲ್ಲುಗಾರ. ಇವರಲ್ಲಿ ಯಾರಾದರೊಬ್ಬರ ಆಶ್ರಯ ಪಡೆದು ನಿನ್ನ ಜನ್ಮ ಸಾರ್ಥಕಪಡಿಸಿಕೊ. ಯಾರೊಂದಿಗೂ ವಿರೋಧ ಕಟ್ಟಿಕೊಳ್ಳಬೇಡಪ್ಪ. ಪಾರ್ಥನನ್ನು ಎಣೆಯಿಲ್ಲದ ಬಿಲ್ಲುಗಾರನನ್ನಾಗಿ ಮಾಡಿದ ಆಚಾರ್ಯ ದ್ರೋಣರ ಪಾದ ಕಮಲಗಳ ಮೇಲೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ ತಂದೆ. ಲೋಕ ರಕ್ಷಣೆಗೆ ಪಾರ್ಥನಂತ 4 ಹಿರಿಯ ಬಿಲ್ಲುಗಾರರು ಆದರೆ ನಷ್ಟವೇನು? ಕರ್ಣ,
ನನ್ನ ಮಗ ಪಾರ್ಥನಿಗೆ ಸರಿಸಮನಾದ ಮಹಾವೀರನಾಗುತ್ತಾನೆಂದರೆ ನನ್ನ ಹೃದಯ ಹೆಮ್ಮೆಯಿಂದ ಬಿರಿಯುವುದಿಲ್ಲವೇ? ಆದರೆ ಪಾರ್ಥನೊಂದಿಗೆ ಸೆಣಸಾಡಬೇಡಪ್ಪ. ಸಾಮಾನ್ಯರಾದ ನಾವೆಲ್ಲಿ? ರಾಜಪುತ್ರರಾದ ಪಾಂಡವ ಕೌರವರೆಲ್ಲಿ? ಸಾಮಾನ್ಯ ಅಸಾಮಾನ್ಯತೆಗಳನ್ನು ನಿರ್ಣಯಿಸುವುದು ಹುಟ್ಟೋ ಪೌರುಷವೋ ಎಂಬುದನ್ನು ನಿರ್ಣಯಿಸಲು ನಾನು ಹೊರಟಿದ್ದೇನೆ ತಂದೆ. ನಿನಗೆ ಮಂಗಳವಾಗಲಿ. ನಿನ್ನ ಧರ್ಮ ನಿನ್ನನ್ನು ರಕ್ಷಿಸಲಿ. ಅಲ್ಲಿ ನೋಡು, ನಿನ್ನ ತಾಯಿ ನಿನ್ನನ್ನು ಅಗಲಲಾರದೆ ದುಃಖಿಸುತ್ತಿದ್ದಾಳೆ. ಕರ್ಣ, ಅಮ್ಮ, ಕಂದ, ಇದು ನಿನ್ನ ದಾರಿ ಬುತ್ತಿ. ಸಂಜೆಯಾಗುವುದರೊಳಗೆ ನೀನು ಬಹುದೂರ ಹೋಗಿರುವೆ. ಜನ ತುಂಬಿದ ರಾಜಧಾನಿಯಲ್ಲಿರುವೆ. ನನಗೂ ನಿನ್ನ ತಂದೆಯವರಿಗೂ ಈ ಅರಣ್ಯ ಪ್ರಾಂತ ರಾಜಧಾನಿಗಿಂತ ಸುಂದರವಾಗಿತ್ತು. ಇನ್ನು ಅರಣ್ಯವಾಗುತ್ತದೆ. ಅಮ್ಮ, 4 ಹುಣ್ಣಿಮೆ ಕಳೆಯುವುದರೊಳಗೆ ನಿಮ್ಮನ್ನು ನಾನು ರಾಜಧಾನಿಗೆ ಬರಮಾಡಿಕೊಳ್ಳುತ್ತೇನೆ. ಬೇಡ ಬೇಡ ಮಗನೇ. ರಾಜಧಾನಿಯಲ್ಲಿ ನನ್ನ ಕರ್ಣನ ಸವಿ ನೆನಪುಗಳು ತರುವ ತಾಣಗಳಿಲ್ಲ. ಅಗೋ ಅಲ್ಲಿ ನೋಡು, ನೀನು ಬಿಲ್ಲುವಿದ್ಯೆಯನ್ನು ಆರಂಭಿಸಿದ್ದದ್ದು ಆ ಅಶ್ವತ್ ವೃಕ್ಷದಡಿಯಲ್ಲಿ. ಶತಶೃಂಗಿವೆಂಬ ಮರಿಯಾನೆಯೊಡನೆ ಹೋರಾಡಿದ್ದದ್ದು ಆ ಬಯಲಿನಲ್ಲಿ. ನಾವು ಸಾಕಿದ್ದ ಪಾರಿವಾಳಗಳನ್ನೆತ್ತಿಕೊಂಡು ಹೋಗುತ್ತಿದ್ದ ಗಿಡುಗಗಳನ್ನು ನೀನು ಬಾಣದಿಂದ ಹೊಡೆದುರುಳಿಸಿದ್ದದ್ದು ಆ ಮಳಲು ದಂಡೆಯ ಮೇಲೆ. ನಿನ್ನೊಂದಿಗೆ ಇಲ್ಲಿನ ಪ್ರಕೃತಿಯೂ ಬೆಳೆದು ನಿಂತಿದೆ. ಅಮ್ಮ, ನಿನ್ನ ಈ ಪವಿತ್ರ ಪ್ರೇಮ ರಾಜಧಾನಿಯಲ್ಲಿಯೂ ನನ್ನ ರಕ್ಷಣೆಯ ಭಾರ ಹೊರುತ್ತದೆಂಬುದನ್ನು ಬಲ್ಲೆ. ಅದಕ್ಕೆ ನಾನು ಧೈರ್ಯವಾಗಿ ಹೊರಟಿದ್ದೇನೆ. ನಿನ್ನ ಸಂದೇಶವೇನು ಹೇಳು. ಅದು ಎಂಥದ್ದೇ ಆಗಿರಲಿ, ನಾನು ಪಾಲಿಸುತ್ತೇನೆ. ಸೂರ್ಯ ಸಾಕ್ಷಿಯಾಗಿ ನಿನಗೆ ಪ್ರಮಾಣ ವಚನ ಕೊಡುತ್ತೇನೆ. ಕರ್ಣ, ಹೇಳಬೇಕಾಗಿದ್ದೆಲ್ಲವನ್ನು ನಿನ್ನ ತಂದೆಯವರೇ ಹೇಳಿದ್ದಾರೆ. ನಾನು ಹೇಳುವುದು ಒಂದೇ ಮಾತು. ಹೆಣ್ಣು ಜನ್ಮ ಬಹು ದುಃಖದ ಜನ್ಮ. ಹೆಣ್ಣಿನ ಕಷ್ಟವನ್ನು ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವವರು ವಿರಳ. ಆರ್ಥಳಾಗಿ ಯಾವ ಹೆಣ್ಣು ನಿನ್ನ ಸಹಾಯ ಕೋರಿದರೂ ಅವಳನ್ನು ರಕ್ಷಿಸು. ಹೆಣ್ಣನ್ನು ನೀನು ಕಾಪಾಡಿದರೆ ಧರ್ಮ ನಿನ್ನನ್ನು ಕಾಪಾಡುತ್ತದೆ. ನಿಮ್ಮ ಸಂದೇಶವನ್ನು ಪಾಲಿಸುವ ಶಕ್ತಿ ಆ ಭಗವಂತ ನನಗೆ ನೀಡಲಿ. ನಾನಿನ್ನು ಹೊರಡುತ್ತೇನೆ. ಕರ್ಣ, ಕರ್ಣ. ಭಲೆ ಭೀಮಾ ಭಲೆ. ಅರ್ಜುನ, ಅಲ್ಲಿ ಕಟ್ಟಿರುವ ಲಕ್ಷದ ಹಕ್ಕಿಯ ಬಲಗಣ್ಣಿಗೆ ಸರಿಯಾಗಿ ಗುರಿ ಇಟ್ಟು ಹೊಡಿ. ಇದೋ ಆಗ್ನೇಯ ಅಸ್ತ್ರ. ಇದೋ ಪರ್ಜನ್ಯಾಸ್ತ್ರ. ಬಲೆ ಅರ್ಜುನ, ಬಲೆ. ಮಹಾರಾಜ, ಅರ್ಜುನನನ್ನು ಅಸದೃಶ್ಯ ಬಿಲ್ಲುಗಾರನಾಗಿ ಮಾಡುತ್ತೇನೆಂದು ನಾನು ಕೊಟ್ಟಿದ್ದ ವಚನವನ್ನು ಪೂರೈಸಿದ್ದೇನೆಂದು ತಿಳಿಸಲು ಸಂತೋಷಿಸುತ್ತೇನೆ. ಕುರುಕುಲವನ್ನೇ ನಿಮ್ಮ ಪರೋಪಕಾರದ ಪಾಶದಿಂದ ಕಟ್ಟಿರುವಿರಿ. ಆಚಾರ್ಯ, ಮಹಾರಾಜನು ಸಂಪ್ರೀತನು ಸಂತುಷ್ಟನು ಆಗಿದ್ದಾನೆ. ಆಚಾರ್ಯ, ಈ 7 ಭುವನಗಳ ಪ್ರಾಚೀನ ಆರ್ವಚೀನ ಚರಿತ್ರೆಗಳಿಲ್ಲದ ಸಾಹಸ ಕೃತ್ಯಗಳನ್ನೆಸಗಿ ತಮ್ಮ ಹೆಸರನ್ನು ಚಿರಸ್ಥಾಯಿಗೊಳಿಸುತ್ತೇನೆ. ಅರ್ಜುನನ ಪರಾಕ್ರಮಕ್ಕೆ ಮೂಜಗ ಬೆರಗಾಗುವಂತೆ ಮಾಡಿ ಗುರುಋಣ ಸಲ್ಲಿಸುತ್ತೇನೆ. ಇದೆಂಥ ವಿನಯ! ನನ್ನ ಮಾತನ್ನು ಪ್ರತಿಭಟಿಸುವ ಎದೆಗಾರ ಯಾರು? ಸೇವಕನು ಶಿಷ್ಯನು ಆದ
ಕರ್ಣನು ನಮಸ್ಕರಿಸುತ್ತಾನೆ ಆಚಾರ್ಯರೇ. ತೇಜಸ್ವಿ, ವಿಜಯಶಾಲಿಯಾಗು. ಕುರುಕುಲ ಪಿತಾಮಹನು, ತಾಯಿ ಗಂಗೆಯಂತೆ ಪರಮ ಪವಿತ್ರನೂ ಆದ ಆರ್ಯಕುಲ ಭೂಷಣ ಗಾಂಗೆಯನಿಗೆ ಬಾಲಕನು ಪ್ರಣಾಮಾರ್ಪಿಸುತ್ತಾನೆ. ಮಹಾರಾಜ ಧೃತರಾಷ್ಟ್ರರಿಗೆ ಕರ್ಣ ನಮಸ್ಕರಿಸುತ್ತಾನೆ. ಕುಮಾರ, ನಿನಗೆ ಮಂಗಳವಾಗಲಿ. ಎಲ್ಲವೋ ಉದ್ದಟ ಪಾರ್ಥ, ಈ ತುಂಬಿದ ಮಹಾಸಭೆಯಲ್ಲಿ ಧೃತರಾಷ್ಟ್ರ ಮಹಾರಾಜರು, ಗಾಂಗೇಯ, ವಿದುರ ಮೊದಲಾದ ಮಹಾಪರಾಕ್ರಮಿಗಳೆದುರಿನಲ್ಲಿ ಕೃಪಾ ಅಶ್ವತ್ಥಾಮಾದಿ ಆಚಾರ್ಯರ ಸಮ್ಮುಖದಲ್ಲಿ ಆರ್ಯ ದ್ರೋಣರ ಕೀರ್ತಿಯನ್ನು ಅಮರಗೊಳಿಸುವೆನೆಂದು ಗಳುಗುವ ನಿನಗೆ ತಾರತಮ್ಯ ಜ್ಞಾನ ಬೇಡವೇನೋ? ಯುವರಾಜನಾದ ಸುಯೋಧನನ ಶಿಷ್ಯ ಸಹಜವಾದ ಸದ್ವಿನಯದಿಂದ ನಿಂತಿರುವಾಗ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ನಿನ್ನ ನಾಲಿಗೆಯನ್ನು ಸೀಳಬೇಕಾದಿತ್ತು. ಇವನು ದ್ರೋಣರ ಶಿಷ್ಯನಂತೆ, ಅವರ ಕೀರ್ತಿಯನ್ನು ಅಜರಾಮರಗೊಳಿಸುವನಂತೆ. ನೀನು ದ್ರೋಣರ ಶಿಷ್ಯ, ನಾನೂ ದ್ರೋಣರ ಶಿಷ್ಯ. ಇಲ್ಲಿ ನೋಡು ಕರ್ಣನ ಅಸ್ತ್ರ ಕೌಶಲ್ಯವನ್ನು. ಈ ಬಾಣ ಬಿಟ್ಟು ಇದು ಕೆಳಗಿಳಿಯುವುದರೊಳಗೆ ಇದರ ಉದ್ದಕ್ಕೂ ಬಾಣ ನೆಡುತ್ತೇನೆ. ಇವನು ಹೇಳುವುದು ನಿಜವೇ ಆಚಾರ್ಯ? ಇವನು ನಿಷ್ಠೃತ ಬಿಲ್ಲುಗಾರನೆಂಬುದರಲ್ಲಿ ಅನುಮಾನವಿಲ್ಲ ಪಾರ್ಥ. ಆದರೆ ನಾನಿವನನ್ನು ಶಿಷ್ಯನಾಗಿ ಪರಿಗ್ರಹಿಸಿದು ನನಗೆ ನೆನಪಿಲ್ಲ. ಸತ್ಯ, ತಾವು ನನ್ನನ್ನು ಪರಿಗ್ರಹಿಸಿಲ್ಲ ಆಚಾರ್ಯ. ಆದರೆ ನಾನು ತಮ್ಮನ್ನು ಗುರುವೆಂದೊಪ್ಪಿಕೊಂಡು ಆರಾಧಿಸುತ್ತಾ ಬಂದಿದ್ದೇನೆ. ತಮ್ಮ ತೇಜೋಪುಂಜ ಮಹಾಮೂರ್ತಿಯನ್ನು ಜ್ಞಾನಿಸುತ್ತಾ ನಾನು ಶರಸಂಧಾನ ಮಾಡಿದರೆ ಮಹಾಸ್ತ್ರಗಳು ತಾವಾಗಿಯೇ ಕರಗತವಾಗುತ್ತಿದ್ದವು. ಇದೆಂಥ ವಿಸ್ಮಯ! ಕರೆಸಿಕೊಳ್ಳದೆ ಇಲ್ಲಿಗೆ ಬಂದು ವಿನಾಕಾರಣ ಗಲ್ಬೆಬ್ಬಿಸುತ್ತಿರುವ ಅನಾಮಧೇಯ, ನಿನ್ನ ಬಿಲ್ಲಿಗೆ ಬಾಣವೇರಿಸು. ನಿನ್ನ ಬಿಲ್ ಜಾಣ್ಮೆ ಎಷ್ಟಿದೆ ಎಂಬುದನ್ನು ಪರೀಕ್ಷಿಸೇ ಬಿಡುತ್ತೇನೆ. ಆಗಬಹುದು. ದ್ವಂದ್ವ ಯುದ್ಧ ಅನಿವಾರ್ಯವಾಯಿತು. ಆಗಲಿ, ದ್ವಂದ್ವ ಯುದ್ಧದ ಪದ್ಧತಿಯಂತೆ ನೀವಿಬ್ಬರೂ ಹೋರಾಡಬೇಕು. ಕರ್ಣ, ಇವನೇ ಅರ್ಜುನ, ಪಾಂಡವ ರಾಜಕುಮಾರ. ನಿನ್ನ ಪರಿಚಯ ನೀನೇ ಮಾಡಿಕೊಡು. ಆಚಾರ್ಯ, ನಾನು ಮಹಾರಾಜರ ರಥಿಕನಾಗಿದ್ದು ಈಗ ವಿಶ್ರಾಂತಿ ಪಡೆಯುತ್ತಿರುವ ಅಧೀರಥನ ಮಗ ಕರ್ಣ. ಸೂತ ಕುನ್ನಿ ಭೀಮ, ಈ ಕುಲಹೀನನೊಡನೆ ನಾನು ದ್ವಂದ್ವ ಯುದ್ಧ ಮಾಡಬೇಕೇ ಆಚಾರ್ಯ? ಕರ್ಣನನ್ನು ಕುಲಹೀನನೆನ್ನುವ ನಿನ್ನ ಕುಲದ ಚರಿತ್ರೆಯನ್ನು ಜ್ಞಾಪಿಸಿಕೋ ಪಾರ್ಥ. ಗುರುಮೂಲ, ಋಷಿ ಮೂಲ, ನದಿ ಮೂಲಗಳನ್ನು ಹುಡುಕಬಾರದು. ಹಾಗೆಯೇ ವೀರರ ಮೂಲವನ್ನು ಹುಡುಕಬಾರದು. ಕುಲವಂತೆ ಕುಲ, ಪೌರುಷವೇ ಕುಲ. ಸೋದನ, ಸೋದರರನ್ನು ಬಿಟ್ಟು ಕಂಡವರ ಪಕ್ಷ ಹಿಡಿಯುವುದು ನಿನ್ನ ಹುಟ್ಟುಗುಣವಾಗಿದೆ. ಈ ಸೂತನ ತಲೆಯ ಮೇಲೆ ಯಾವ ಕಿರೀಟ ಹೊರಿಸುವೆಯೋ ನೋಡೋಣ. ಹೊರಿಸುತ್ತೇನೆ ವೃಕೋದರ. ಸ್ವಪರಾಕ್ರಮ ಖ್ಯಾತನಾದ ಕರ್ಣನಿಗೆ ಹೇಗೆ ಕುಲದ ಅಗತ್ಯವಿಲ್ಲವೋ ಹಾಗೆಯೇ ಕಿರೀಟದ ಅಗತ್ಯವೂ ಇಲ್ಲ. ಆದರೆ ನನ್ನ ಅಭಿಮಾನದ ಗುರುತಾಗಿ ಅಂಗರಾಜ್ಯದ ಕಿರೀಟವನ್ನೇ ಹೊರಿಸುತ್ತೇನೆ. ಯಾರಲ್ಲೇ? ಇಲ್ಲಿ ನೋಡು, ಕರ್ಣನಿಗೆ ನಾನು ಅಂಗರಾಜ್ಯಾಧಿಕಾರ ಒಪ್ಪಿಸಿದ್ದೇನೆ. ಅಂಗರಾಷ್ಟ್ರಾಧಿಪತಿ ಕರ್ಣನಿಗೆ, ಅಂಗರಾಷ್ಟ್ರಾಧಿಪತಿ ಕರ್ಣನಿಗೆ. ಕುಲಹೀನನೆಂದು ಈ ಪಾರ್ಥನನ್ನು ಮೊದಲಿಸಿದಾಗ ಎತ್ತಿಕೊಂಡು ಕುಲಜನನ್ನಾಗಿ ಧೂಳಿ ದುಸ್ಸರಿತವಾದ ನನ್ನ ತಲೆಯನ್ನು ರಾಜ ಮುಕುಟದಿಂದ ಅಲಂಕರಿಸಿದ ಸುಯೋಧನ ಯುವರಾಜ, ಇಂದಿನಿಂದ ಈ ಕರ್ಣನ ತನು ಮನ ಧನವೆಲ್ಲ ನಿನ್ನ ಸೇವೆಗೆ ಅರ್ಪಿತವಾಗಿದೆ. ಔದತ್ಯಕ್ಕೆ ಮಣಿಯದ ಈ ಸೂತಪುತ್ರ ಕರ್ಣ ನಿನ್ನ ನಿರ್ಮಲ ಪ್ರೇಮಕ್ಕೆ ಕೃತಜ್ಞತೆಯಿಂದ ಮಣಿಯುತ್ತಾನೆ. ಬಾ ಕರ್ಣ, ದೃಢವಾಗಿ ನನ್ನನ್ನು ಅಪ್ಪಿಕೋ. ನಮ್ಮ ಮಧುರ ಮೈತ್ರಿ ಅನಂತ ಕಾಲ ಚಿರ ವಿನೂತನವಾಗಿರಲಿ. ಮಹಾರಾಜರು ಎದ್ದು ಬಿಟ್ಟರು. ದ್ವಂದ್ವ ಯುದ್ಧದ ಪ್ರಸಂಗವನ್ನು ಇಲ್ಲಿಗೆ ಮುಗಿಸೋಣ. ಅರ್ಜುನ, ನಿನ್ನ ದೈವ ಎಂದು ನಿನ್ನ ನುಡಿಸಿತು. ಆದರೆ ಕರ್ಣನ ಕೋರಂಬು ನಿನ್ನ ಬಿಸಿ ನೆತ್ತರನ್ನು ಕುಡಿಯಲು ಆಹಾಕಾರ ಪಡೆಯುತ್ತಿದೆ ಎಂಬುದನ್ನು ಮರೆಯಬೇಡ. ನಿನ್ನ ಔದತ್ಯಕ್ಕೆ ಶಾಸನ ಮಾಡಿದ್ದಲ್ಲದೆ ನಾನು ಶಾಂತನಾಗಲಾರೆ. ಕುಲಜನನಾದ ನೀನೇನು ನಿನ್ನ ಕುಲ ಪ್ರಭಾವದಿಂದ ಸಾಧಿಸಿರುವೆಯೋ ಅದರ 10ರಷ್ಟು
100ರಷ್ಟು ಕುಲಹೀನನಾದ ನಾನು ಸಾಧಿಸುತ್ತೇನೆ. ಒಂದಲ್ಲ ಒಂದು ದಿನ ನಿನ್ನ ದುಡುಕು ಮಾತಿಗೆ ನೀನೇ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತೇನೆ. ಬಾ ಗೆಳೆಯ ಕರ್ಣ, ಈ ಅವಿವೇಕಿಯೊಂದಿಗೆ ನಮಗೇನು ಕೆಲಸ? ನೋಡಿದಿರಾ ಆಚಾರ್ಯ? ನೋಡಿದೆ ಪಾರ್ಥ. ಕರ್ಣ ಅಲ್ಪಮಾನವನಲ್ಲ, ಅವನು ಮಹಾ ತೇಜಸ್ವಿ. ಕರ್ಣ ಸೂತಪುತ್ರನೆಂದು ಏಕೋ ನನ್ನ ಮನಸ್ಸು ಒಪ್ಪಲೊಲ್ಲದು. ನೀನು ಅವನನ್ನು ಕುಲಹೀನನೆಂದು ಕರೆಯಬಾರದಾಗಿತ್ತು. ನೀವು ಹೀಗೆ ಹೇಳುವಿರಾ ಆಚಾರ್ಯ? ನಿನ್ನನ್ನು ಕುಲಹೀನನೆಂದು ತುಂಬಿದ ಸಭೆಯಲ್ಲಿ ಜರಿದ್ದರೆಂದು ಚಿಂತಿಸುತ್ತಿದ್ದೇವೆ ಕರ್ಣ. ಪ್ರಭು, ನೀನು ನನ್ನನ್ನು ಕುಲಜನನೆಂದು ಕರೆಯುವಾಗ, ನಿನ್ನ ಮಧುರ ಮೈತ್ರಿಯಿಂದ ನನ್ನನ್ನು ಪುನೀತನನ್ನಾಗಿಸಿರುವಾಗ ಲೋಕ ಏನೆಂದರೇನು? ಯುಧಿಷ್ಠಿರನ ರಾಜಸುಯಾಗಕ್ಕೆ ಹೋಗಿ ಬಂದ ಮೇಲೆ, ಅಲ್ಲಿನ ಮಹಾವೈಭವ ನೋಡಿದ ಮೇಲೆ ನಾವು ಕೈ ಕಟ್ಟಿಕೊಂಡು ಹೇಗೆ ಕೊಡುವುದು ಅಣ್ಣ? ಅದರಲ್ಲೂ ಸುಖ ಸಂಪತ್ತಿನಿಂದ ಮರೆತು ದ್ರೌಪದಿಯಲ್ಲಿ ನಿನ್ನನ್ನು ಪರಿಹಾಸ್ಯ ಮಾಡಿ ಅಪಮಾನಗೊಳಿಸಬೇಕೇ? ಆ ಅಪಮಾನದ ಆಘಾತದಿಂದ ನನ್ನ ಜೀವ ಜರ್ಜರಿತವಾಗಿದೆ ತಮ್ಮ. ಪಾಂಡವರ ಮೇಲೆ ಯುದ್ಧ ಹೂಡಿಯಾದರೂ ಅವರನ್ನು ಮುರಿಯಬೇಕು. ಪಾಂಡವರು ಜೀವಂತರಾಗಿರುವವರೆಗೂ ನಮಗೆ ನೆಮ್ಮದಿ ಇಲ್ಲ. ಪ್ರಭು, ನಾನು ಆತ್ಮರಕ್ಷಣೆ ಮಾಡಿಕೊಳ್ಳುವುದರ ಸಲುವಾಗಿ ಯುದ್ಧಕ್ಕೆ ಅಂಜುವವನೆಲ್ಲನೆಂದು ನೀನು ಬಲ್ಲೆ. ಪಾರ್ಥನ ಜೊತೆಯಲ್ಲಿ ಸೆಣಸುವ ಕಾಲ ಬಂದಿತ್ತೇ ಎಂದು ತವಕ ಪಡುತ್ತಿದ್ದೇನೆ. ಆದರೆ ಯುದ್ಧಕ್ಕೆ ಮುನ್ನುಗ್ಗಿ ಇಡೀ ಆರ್ಯವರ್ತವನ್ನೇ ರಕ್ತದ ಮಡುವಿನಲ್ಲಿ ದೂಡಲು ನನ್ನ ಮನಸ್ಸು ಹಿಂಜರಿಯುತ್ತಿದೆ. 5 ಜನ ಪಾಂಡವರನ್ನು ಶಿಕ್ಷಿಸ ಹೋಗಿ ನಾವು ಇಡೀ ದೇಶವನ್ನೇ ಸಾವು ನೋವುಗಳಿಗೆ ಈಡು ಮಾಡುವುದು ಯಾವ ನ್ಯಾಯ? ಕರ್ಣನ ಮಾತು ಸಾಧುವಾಗಿದೆ ಸುಯೋಧನ. ನಾವು ಯುದ್ಧ ನಿರ್ದೇಶನ ಮಾಡಿದರೆ ಗಾಂಗೆಯ, ದ್ರೋಣ, ಕೃಪ, ಅಶ್ವತ್ಥಾಮರ ಒಲವು ಎತ್ತು ಹಾಯುವುದೋ ಹೇಳಲಾಗದು. ಪಾಂಡವರು ಗಾಂಗೆಯನ ತೊಡೆಯ ಮೇಲೆ ಬೆಳೆದವರು. ದ್ರೋಣರು ಪಾಂಡವರ ಗುರು, ಅಲ್ಲದೆ ಅರ್ಜುನ ಅವರ ಪಟ್ಟ ಶಿಷ್ಯ. ವಿದುರನಂತೂ ಪಾಂಡವರ ಪಕ್ಷಪಾತಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಸಂದಿಗ್ಧಕ್ಕಿಂತ ಸಮರವೇ ಲೇಸು ಮಾವ. ಗಾಂಗೆಯ, ದ್ರೋಣರು ಪಾಂಡವರ ಕಡೆ ಸೇರಿಕೊಂಡರೆ ಸೇರಿಕೊಳ್ಳಲಿ. ನಮ್ಮ ಮಹಾಬಲದ ಮುಂದೆ ಮುದುಕರ ಆಟವೇನು ಸಾಗಿತು? ದುಶ್ಯಾಸನ, ಶುದ್ಧ ಹುಡುಗನಂತೆ ಮಾತಾಡುತ್ತಿರುವೆ ನೀನು. ಗಾಂಗೆಯ, ದ್ರೋಣರು ಮುದುಕರೇ ನಿಜ. ಆದರೆ ಅವರೆದುರು ನಿಂತು ಸೆಣಸುವ ಗಂಡುಗಲಿ ಈ ಭಾರತದಲ್ಲೇ ಇನ್ನೆದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟುವ ಸಂಭವವೂ ಇಲ್ಲ. ಕರ್ಣ ಹೇಳಿದ್ದು ನಿಜ ಸುಯೋಧನ. ಶತ್ರು ಬಲವನ್ನು ಕಡೆಗಾಣಿಸುವುದು ಜಾಣತನವಲ್ಲ. ಉಗುರಿನ ಮೊನೆಯಿಂದ ಸಾಧಿಸುವುದನ್ನು ಕೊಡಲಿಯಿಂದ ಹೊಡೆಯಬೇಕೇ? ಅದು ಹೇಗೆ ಸಾಧ್ಯ ಮಾವ? ನಾನು ಹೇಳುವುದು ಚಿತ್ತವಿಟ್ಟು ಕೇಳಿ. ಯುಧಿಷ್ಠಿರ ದ್ಯೂತ ಪ್ರಿಯ. ಆಡುವುದಕ್ಕೆ ಚೆನ್ನಾಗಿ ಬರದಿದ್ದರೂ ಅದರ ಮೇಲೆ ಅವನಿಗೆ ತುಂಬಾ ಗೀಳು. ಮಹಾರಾಜನಿಂದಲೇ ಅವನಿಗೆ ದ್ಯೂತದ ಆಹ್ವಾನ ಕಳುಹಿಸಿ ಬರಮಾಡಿಕೊಂಡು ದ್ಯೂತವಾಡಿ ಸೋಲಿಸುವುದು. ಏನು, ಸ್ವಯಂ ಮಹಾವೀರನಾಗಿ ಅಧೀರಥ ಮಹಾರಥರ ನೆರವು ಪಡೆದಿರುವ ಸುಯೋಧನ ದ್ಯೂತದಲ್ಲಿ ಯುಧಿಷ್ಠಿರನನ್ನು ಸೋಲಿಸಿ ರಾಜ್ಯವನ್ನು ದೊರಕಿಸಿಕೊಳ್ಳಬೇಕೆ? ಇದು ಕ್ಷತ್ರಿಯ ಯೋಚಿತವಾದ ವಿಜಯವಲ್ಲ ಶಕುನಿ. ಅಯ್ಯೋ ಕರ್ಣ, ಯುದ್ಧವಾಗಲಿ ಅಂದ್ರೆ ರಕ್ತಪಾತವಾಗುತ್ತದೆ ಎನ್ನುವೆ. ಸಮಯೋಪಾಯಕ್ಕೆ ಶರಣ ಹೋಗುವ ಎಂದರೂ ಅದು ಕ್ಷತ್ರಿಯೋಚಿತವಲ್ಲ ಎನ್ನುವೆ. ನಿಮ್ಮಂತ ಅರೆಮನಸ್ಸಿನ ಸ್ನೇಹಿತರನ್ನು ನಂಬಿ ಸುಯೋಧನ ಕೆಟ್ಟ. ನನ್ನ ರಾಜಭಕ್ತಿಯನ್ನು ಶಂಕಿಸಿದವನು ಶಕುನಿ ಅಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ಹಿಂದೆ ಪ್ರಾಣಾಹುತಿ ಒಪ್ಪಿಸಬೇಕಾಗುತ್ತಿತ್ತು. ಒಡೆಯನಿಗೆ ಹಿತವಾಗಬೇಕು, ಆ ಹಿತ ಧರ್ಮಾಯುತವಾಗಿರಬೇಕು ಎಂದಿಷ್ಟೇ ನನ್ನ ವಾದ ಶಕುನಿ. ಸುಯೋಧನನ ನಿರ್ಧಾರ ಅದೇನೇ ಆಗಿರಲಿ, ಅದನ್ನು ಶಿರಸಾವಹಿಸಿ ಪಾಲಿಸಲು ನಾನು ಸಿದ್ಧನಾಗಿದ್ದೇನೆ. ಮಾವ, ಯುಧಿಷ್ಠಿರನ ಪ್ರತಿಕಕ್ಷಿಯಾಗಿ ನೀನು ದೂತಕ್ಕೆ ಕುಳಿತರೆ ಅವನ ಹುಟ್ಟ ಬಟ್ಟೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮಾವನ ಸಲಹೆ ಬಹಳ ಚೆನ್ನಾಗಿದೆ ಕರ್ಣ.
ರಕ್ತಪಾತ ತಡೆಯುವುದಕ್ಕೆ ಇದೊಂದೇ ಮಾರ್ಗ. ನೀನು ಒಪ್ಪಿಕೊಂಡು ಬಿಡು. ನಿನ್ನ ಚಿತ್ತವಿದ್ದಂತಾಗಲಿ ಪ್ರಭು. ತಾಯಿ, ನೀವಿಷ್ಟು ವ್ಯಾಕುಲ ಚಿತ್ತರಾಗಬಾರದು. ಶಕುನಗಳು ಯಾವ ನೆಚ್ಚಿಕೆ? ನಾಳೆ ಸದ್ಬ್ರಾಹ್ಮಣರನ್ನು ಕರೆಯಿಸಿ ಶಾಂತಿ ಪೂಜೆ ಮಾಡಿಸಿದರಾಯಿತು. ಶಾಂತಿದೂತರಾಗಿ ಇಂದು ನನ್ನ ಸ್ವಾಮಿ ರಾಜ್ಯಸಭೆಗೆ ಹೋಗಿದ್ದಾರೆ. ಶಾಂತಿದೂತನಾಗಿ ಪುರುಷೋತ್ತಮನು ದ್ವಾರಕೆಯಿಂದ ಇಲ್ಲಿಯವರೆಗೆ ಬಂದಿದ್ದಾನೆ. ಇವರಿಬ್ಬರ ಪ್ರಯತ್ನ ಯಶಸ್ವಿಯಾಗಲಿ ಎಂದು ಭಗವಂತನಲ್ಲಿ ಮೊರೆ ಇಡುತ್ತಿದ್ದೇನೆ. ಸಖಿ, ಅನಿಷ್ಟ ಶಕುನಗಳು ನನ್ನ ಮನಸ್ಸಿನಲ್ಲಿ ಭಯ ಕಳವಳ ತುಂಬಿವೆ. ಛೀ, ಯುದ್ಧವಂತೆ ಯುದ್ಧ! ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ನಾನು ಹೆಣ್ಣು. ನನ್ನ ಕುಮಾರ ಸುಧಾಮನನ್ನು ಅರ್ಜುನನ ಬಾಣಾಗ್ನಿಗೆ ಆಹುತಿ ಕೊಟ್ಟು ಪುತ್ರ ಶೋಕವೇನೆಂಬುದನ್ನು ಅರಿತಿದ್ದೇನೆ. ಉಳಿದಿರುವ ಅಷ್ಟೂ ಪುತ್ರರಾದರೂ ದೀರ್ಘಾಯುಷುಗಳಾಗಲಿ ಎಂದು ಬಯಸುತ್ತಿರುವಲ್ಲಿ ಈ ಯುದ್ಧ ಕಾರ್ಮೋಡದಂತೆ ನೆತ್ತಿಯ ಮೇಲೆ ಕತ್ತಿ ಬೀಸಿದೆ. ಶಾಂತಿಪ್ರಿಯರಾದ ನಿಮ್ಮ ಸ್ವಾಮಿ ಶಾಂತಿಯನ್ನೇ ಸಾಧಿಸಿಕೊಂಡು ಬರುವುದರಲ್ಲಿ ಸಂದೇಹವಿಲ್ಲ ತಾಯಿ. ನಿನ್ನ ಮಾತು ಸತ್ಯವಾಗಲಿ ಸಖಿ, ಸತ್ಯವಾಗಲಿ. ಸೋಮ, ಏಕಿನ್ನು ಎಚ್ಚರಳಾಗಿರುವೆ? ಪ್ರಭು, ನಿಮ್ಮ ಬರುವಿಕೆಯನ್ನೇ ಎದುರು ಕಾಣುತ್ತಿದ್ದೆ. ಇಷ್ಟು ಹೊತ್ತು ರಾಜಸಭೆಯಾಯಿತೆ, ಇದೀಗಿಷ್ಟೊಂದು ಬಳಲಿಕೆ? ಕಾಲಪುರುಷನು ಮೃತ್ಯುವಿಗೆ ಔತಣ ಕೊಡಲೊಪ್ಪಿದ್ದಾನೆ ದೇವಿ. ಏನು, ಯುದ್ಧ ನಿಶ್ಚಯವಾಯಿತೆ? ನಿಶ್ಚಯವಾದಂತಾಯಿತು. ಪುರುಷೋತ್ತಮನ ಸಂಧಾನವು ಸಫಲಿಸಲಿಲ್ಲವೇ? ಸಂಧಾನಕ್ಕೆ ಬಂದಿದ್ದ ಪುರುಷೋತ್ತಮನನ್ನು ದುರುಳ ದುಶ್ಯಾಸನ ಅಪಮಾನಪಡಿಸಿ ಸೆರೆ ಹಿಡಿಯಲೆತ್ನಿಸಿದ. ಸಭೆಯಲ್ಲಿ ನೀವಿದ್ದಿರಿ, ಗಾಂಗೇಯರಿದ್ದರು, ಆಚಾರ್ಯ ದ್ರೋಣರಿದ್ದರು, ಮಹಾರಾಜರಿದ್ದರು. ಆದರೂ ಎಲ್ಲರೂ ಇದ್ದೆವು. ಅಂದು ರಾಜಸಭೆಯಲ್ಲಿ ದುಶ್ಯಾಸನ ಪಾಂಚಾಲಿಯ ಮಾನಭಂಗ ಮಾಡಿದ್ದಾಗ ಎಲ್ಲರೂ ಇರಲಿಲ್ಲವೇ? ಹಾಗೆ ಎಂದೂ ಇದ್ದೆವು. ಆದರೆ ನಿಸ್ಸಹಾಯಕರಾಗಿ ವಾಕ್ಶೂನ್ಯರಾಗಿದ್ದೆವು. ಶಕುನಿ ದುಶ್ಯಾಸನರ ಕೈ ಮೇಲಾಯಿತು. ಸುಯೋಧನ ಅವರ ಹಿತೋಪದೇಶಕ್ಕೆ ಮನತೆತ್ತ. ಅಯ್ಯೋ, ಎಂಥ ಅನರ್ಥ! ಪುರುಷೋತ್ತಮನಿಗೆ ಅಪಮಾನವೇ? ಗೋವಿಂದ ಬಂದಿಯಾದನೇ? ಗೋವಿಂದನನ್ನು ಬಂಧಿಸಲು ಯಾರಿಗೆ ಶಕ್ಯ? ಗೋವಿಂದನ ಆಗ್ರಹಕ್ಕೆ ತುತ್ತಾಗಿ ಕೌರವ ಕುಲ ಕ್ಷಯವಾಗದಂತೆ ವಿದುರ ಕಾಪಾಡಿದ. ರಾಜಸಭೆಯ ವಿದ್ಯಮಾನ ನನಗೆ ತುಂಬ ಬೇಸರವನ್ನುಂಟು ಮಾಡಿತು. ಸಭೆ ವಿಸರ್ಜನೆಯಾದ ಮೇಲೆ ಏಕಾಂಗಿಯಾಗಿ ಗಂಗಾ ತೀರದ ಬಳಿಗೆ ಹೋದೆ. ಪ್ರಶಾಂತಳಾದ ಗಂಗಾ ಭಗವತಿ ನನ್ನ ಮನದ ಉಮ್ಮಳವನ್ನು ಪರಿಹರಿಸುವಳೆಂದು ಭಾವಿಸಿದೆ. ಅಲ್ಲಿ ಏನಾಯಿತು? ಸೋಮ, ಅಖಂಡ ಭಾರತ ಸಾಮ್ರಾಜ್ಯದ ಸಿಂಹಪೀಠದ ಮೇಲೆ ನಾನು ಕುಳಿತುಕೊಂಡು ಪಟ್ಟಾಭಿಷಿಕ್ತನಾಗುವ ಸುಸಂಧಿಯೊದಗಿತು. ಪ್ರಭು, ನಿಮ್ಮ ಒಡಪಿನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ಜಾಗೃತಾವಸ್ಥೆಯಲ್ಲಿಯೇ ಸ್ವಪ್ನ ಕಾಣುತ್ತಿಲ್ಲವಷ್ಟೇ. ನಾನು ಭಾರತ ಸಾಮ್ರಾಟ, ನೀನು ಭಾರತ ಸಾಮ್ರಾಜ್ಞಿ. ನಮ್ಮನ್ನು ಓಲೈಸುವವರು ಸುಯೋಧನ, ಯುಧಿಷ್ಠಿರರು, ಭೀಮ, ದುಶ್ಯಾಸನ, ಅರ್ಜುನನೆಲ್ಲರೂ ನಮ್ಮ ಆಶ್ರಿತರು. ಎಷ್ಟು ಸುಂದರವಾದ ಕನಸಿದು! ಭಾರತದಲ್ಲಿ ಮಹಾಸಮರಾಗ್ನಿ ಏಳುವ ಮುನ್ನ ಸುಖ ಸ್ವಪ್ನವೊಂದನ್ನು ಕಂಡು ತೃಪ್ತರಾಗಿರಬೇಕೆಂದು ಎಣಿಸಿರುವಿರಾ? ಇಲ್ಲ ಸೋಮ, ಇದು ಕನಸಲ್ಲ, ಸತ್ಯ. ಕಾಲಪುರುಷನ ವಿಕಟ ಅಟ್ಟಹಾಸ. ಸತ್ಯ ಸತ್ಯ. ಗಂಗಾ ತೀರದ ಬಳಿ ನನ್ನನ್ನು ಕಾಣಲು ಬಂದವರು ಯಾರೆಂದು ತಿಳಿದಿರುವೆ? ಪಾಂಡವ ಜನನಿ ಕುಂತಿದೇವಿ. ಕುಂತಿದೇವಿ ಇವರು ನಿಮ್ಮನ್ನು ಕಾಣಲು ಬಂದರೆ? ಹೌದು. ಕುಮಾರ, ನಾನು ನಿನ್ನ ಹೆತ್ತ ತಾಯಿ ಕುಂತಿ ಎಂದು ಕರೆಯುವರು.
ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿರುವೆ. ನಾನು ಕನ್ಯಾವಸ್ಥೆಯಲ್ಲಿದ್ದಾಗ ಜನಿಸಿದವನು ನೀನು. ಸೂರ್ಯದೇವನೇ ನಿನ್ನ ತಂದೆ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ಹಗಲಿರುಳು ನಿನ ನೆನಪಲಿ ನಾನೊಂದನೋ, ಹಗಲಿರುಳು ನಿನ ನೆನಪಲಿ ನಾನೊಂದನೋ. ಅಪಮಾನ ಅಪನಿಂದೆಯೊಳು ಬೆಂದೆನೋ, ಅಪಮಾನ ಅಪನಿಂದೆಯೊಳು ಬೆಂದೆನೋ. ವಿಧಿ ಹೂಡಿದ ಒಳ ಸಂಚಿನ ಪ್ರತಿಕಾರವೋ, ವಿಧಿ ಹೂಡಿದ ಒಳ ಸಂಚಿನ ಪ್ರತಿಕಾರವೋ. ಮಾತೆ ಹೃದಯ ಕಂಡಿತೆಂದು ಅರುಣೋದಯ, ಮಾತೆ ಹೃದಯ ಕಂಡಿತೆಂದು ಅರುಣೋದಯ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ಭಾರತ ಕುಲ ಮಕುಟವನಿ ಹೊರಲಾರೆಯ, ಭಾರತ ಕುಲ ಮಕುಟವನಿ ಹೊರಲಾರೆಯ. ಕ್ಷಮೆ ತೋರಿ ಒಡಗೂಡಿ ಬರಲಾರೆಯ, ಕ್ಷಮೆ ತೋರಿ ಒಳಗೂಡಿ ಬರಲಾರೆಯ. ಸಹಜಾತರೊಡಗೂಡಿ ಸಹಬಾಳ್ವೆಯ, ಸಹಜಾತರೊಡಗೂಡಿ ಸಹಬಾಳ್ವೆಯ. ತಾಯಿ ಮಮತೆ ಕಂಡಿತೆಂದು ಸಂತಸ ಹೃದಯ, ತಾಯಿ ಮಮತೆ ಕಂಡಿತೆಂದು ಸಂತಸ ಹೃದಯ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ, ನನ್ನ ಕರುಳಿನ ಬಳ್ಳಿಯಲಿ ನೀ ಅರಳಿದೆಯೋ. ರವಿ ಮಂತ್ರನ ಜಪಿಸಿ ನೀ ಜನಿಸಿದೆಯೋ. ಮಗನೇ, ನೀನು ದೇವತಾ ಪುತ್ರನಾದ್ದರಿಂದ ದಿವ್ಯ ತೇಜಸ್ಸಿನಿಂದ ಕೂಡಿರುವೆ. ಎಲ್ಲ ಶಸ್ತ್ರಾಸ್ತ್ರಗಳಲ್ಲೂ ಪರಿಣಿತಿ ಪಡೆದಿರುವೆ. 6 ಜನ ಪಾಂಡವರಲ್ಲಿ ನೀನೇ ಮೊದಲಿಗನು. ಈ ರಾಜ್ಯವನ್ನು ಆಳುವ ಅಧಿಕಾರ ನಿನಗಲ್ಲದೆ ದುರ್ಯೋಧನನಿಗೂ ಇಲ್ಲ. ಅವನು ಈ ರಾಜ್ಯವನ್ನು ಮೋಸದಿಂದ ಪಡೆದಿರುವನು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ,
ಕರುಣೆಯ ತೋರಿದೆ ಕುವರನ ಬೋರೆದೆ ಎಂದಿಗೆ ಈ ಋಣವ ತೀರಿಸಲೇನಾ ಎಂದಿಗೆ ಈ ಋಣವ ತೀರಿಸಲೇನಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆರೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆರೆಯಂತೆ ಮಗುವಮ್ಮ ನಾನಾಗ ಏನಂದನು ಅರಿಯೇ ಮಗುವಮ್ಮ ನಾನಾಗ ಏನಂದನು ಅರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಸಾಕು ನಿಲ್ಲಿಸು ನಿನ್ನ ಬಾಯಿಯಿಂದ ನನ್ನ ಕುಲವನ್ನು ಕೇಳಲಾರೆ ನಾನು ಬದುಕುವುದನ್ನು ಸಹಿಸಲಾರದೆ ನಿರ್ದಾಕ್ಷಿಣ್ಯವಾಗಿ ನೀರಿಗೆ ಎಸೆದವಳಿಗೆ ಒಮ್ಮಿಂದೊಮ್ಮಲೆ ನನ್ನನ್ನು ಕಾಣಬೇಕೆಂಬ ಪುತ್ರವಾತ್ಸಲ್ಯ ಅದು ಹೇಗೆ ಬಂತು ಕ್ಷತ್ರಿಯನಾಗಿ ನಿನ್ನ ಗರ್ಭದಲ್ಲಿ ಜನಿಸಿದರೂ ಕ್ಷತ್ರಿಯ ಸಂಸ್ಕಾರಗಳನ್ನು ನಡೆಸಲಿಲ್ಲ ಮಗನೆಂಬ ಮಮಕಾರ ತೋರಲಿಲ್ಲ ಈಗ ನನ್ನ ಬಳಿ ಬಂದು ನಾನೇ ನಿನ್ನ ತಾಯಿ ಎಂದು ಮಾತೃವಾತ್ಸಲ್ಯ ತೋರಿಸಲು ಬಂದಿರುವೆಯಾ ಈ ನಿರ್ಭಾಗ್ಯ ಮಗನಿಂದ ನೀನು ಬೇಡಲು ಬಂದಿರುವುದಾದರೂ ಏನನ್ನು ಖಂಡಿತವಾಗಿ ನಡೆಸಿಕೊಡುತ್ತೇನೆ ಮಗು ಹಾಗಾದರೆ ನಾನು ಬೇಡಿದ್ದನ್ನು ಕೊಡುವೆಯಾ ನನ್ನ ಕೋರಿಕೆಯನ್ನು ತೀರಿಸುವೆಯಾ ಕರ್ಣ ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಮಾತು ಕೊಡು ಬೇಡಿದವರಿಗೆ ಇಲ್ಲವೆಂದು ಹೇಳುವ ನಿನ್ನ ಧರ್ಮವನ್ನು ಪರಿಪಾಲಿಸು ಅಯ್ಯೋ ದುರ್ಯೋಧನ ಈಗಿಂದೀಗ ನೀನು ಕೆಟ್ಟೆ ಯಾವ ಕರ್ಣನನ್ನು ನಂಬಿ ಭಯಂಕರವಾದ ಯುದ್ಧದಲ್ಲಿ ಪಾಂಡವರನ್ನು ಗೆಲ್ಲುವೆನೆಂಬ ವಿಶ್ವಾಸ ಇಟ್ಟಿದೆಯೋ ಆ ಕರ್ಣ ಇಂದು ನಿನಗೆ ದ್ರೋಹ ಎಸಗಿಬಿಟ್ಟ ಎಂತಹ ವಚನವನ್ನು ತೆಗೆದುಕೊಂಡೆ ತಾಯಿ ಕೃಷ್ಣ ಅದೆಂಥ ತಂತ್ರ ನಿಪುಣನು ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಅರೆಜೀವದಿಂದ ಬದುಕುತ್ತಿದ್ದ ನನ್ನನ್ನು ನಿಸ್ಸಹಾಯಕನಾಗಿ ಮಾಡಿಬಿಟ್ಟೆಯಾ ಅಮ್ಮ ಕೊಟ್ಟ ಮಾತಿನಿಂದ ಹಿಂದಕ್ಕೆ ಸರಿಯಲಾರೆ ಆದರೆ ಒಂದು ಮಾತು ಅರ್ಜುನನನ್ನು ಹೊರತು ಧರ್ಮನಂದನ ಭೀಮ ನಕುಲ ಸಹದೇವರ ಮೇಲೆ ನಾನು ಅಸ್ತ್ರ ಪ್ರಯೋಗ ಮಾಡಲಾರೆ ಯುದ್ಧದಲ್ಲಿ ಅರ್ಜುನನೊಬ್ಬನೇ ನನಗೆ ಎದುರಾಳಿ ಹೇಗಿದ್ದರೂ ನಿನಗೆ 5 ಜನ ಮಕ್ಕಳು ಯುದ್ಧದಲ್ಲಿ ನಾನೇ ಅರ್ಜುನನನ್ನು ಕೊಂದರು ಅಥವಾ ಅರ್ಜುನನೇ ನನ್ನನ್ನು ಕೊಂದರು ನಿನಗೆ 5 ಜನ ಮಕ್ಕಳು ಇರ್ತಾರೆ ಹೋಗಿ ಬಾ ತಾಯಿ
ಸ್ವಾಮಿ, ಈ ಮಾತು ಹೇಳುವುದಕ್ಕೆ ಕುಂತಿದೇವಿ ಇಷ್ಟು ದಿವಸ ಬೇಕಾಯಿತೆ. ಅವರಿಗೆ ನೀವೇನು ಉತ್ತರವಿತ್ತಿರಿ? 2 ವರ ಬೇಡಿದಳು. ತೊಟ್ಟ ಬಾಣ ತೊಡಬೇಡ, ಪಾಂಡವರನ್ನು ಕೊಲ್ಲಬೇಡ ಎಂದು. ಆಗಲೆಂದೆ ಅರ್ಜುನನನ್ನುಳಿದು ಇತರ ಪಾಂಡವರ ಮೇಲೆ ಕೈ ಮಾಡುವುದಿಲ್ಲವೆಂದೆ. ವಾಸುದೇವ, ಕುಶಲವೇ ಮಗನೇ? ಸೋಮ, ಬೇಗನೆ ಹೋಗಿ ಸ್ವಾಮಿಗೆ ಹಾಲು ತಂದುಕೊಡು. ನಿನ್ನ ಕೈಯಲ್ಲಿ ಹಾಲೆರೆಸಿಕೊಳ್ಳುವುದಕ್ಕೆ ಬಂದಿದ್ದೇನೆ ಕರ್ಣ. ನನಗೆ ಬೇಕಾದ ಹಾಲು ನಿನ್ನ ಅಮೃತ ಕುಂಭದಿಂದ ಬರಬೇಕಾಗಿದೆ. ಅಪ್ಪಣೆಯಾಗಲಿ ಸ್ವಾಮಿ. ಇಂಥ ವೇಳೆಯಲ್ಲಿ, ಈ ನಿಶೆಯಲ್ಲಿ, ನಿನ್ನ ಶತ್ರುಗಣ ತುಂಬಿರುವ ಈ ರಾಜಧಾನಿಯಲ್ಲಿ ಒಬ್ಬನೇ ಏಕೆ ಬಂದೆ? ಸ್ವಾಮಿ, ಈ ದೀನ ಬಡವ ಕರ್ಣ ನಿನಗೇನು ಕೊಡಬಲ್ಲ? ಲೋಕವನ್ನೇ ಬಳಿಗೆ ಬರಮಾಡಿಕೊಳ್ಳುವ ಪ್ರಭು ನೀನು. ನೀನು ನನ್ನ ಮನೆಯ ಬಾಗಿಲಿಗೆ ಏಕಾಂಗಿಯಾಗಿ ನಡೆದುಕೊಂಡು ಬಂದಿರುವೆಯಲ್ಲ. ಭಗವಂತ ಬೇಕು ಎಂದು ಲೋಕ ಬಯಸುವಂತೆ ಲೋಕ ಬೇಕು ಎಂದು ಭಗವಂತನು ಬಯಸುತ್ತಾನೆ ಕರ್ಣ. ಪ್ರಭು, ನಿನ್ನ ದೌತ್ಯ ಸಫಲವಾಗಬೇಕೆಂದು ಬಯಸಿದವರಲ್ಲಿ ನಾನೂ ಒಬ್ಬ. ಖಂಡಿತವಾಗಿ ನನಗೆ ಯುದ್ಧ ಬೇಕಿಲ್ಲ. ಈ ಯುದ್ಧ ನಿಲ್ಲಿಸಲು ನೀನೊಬ್ಬನೇ ಸಮರ್ಥ ಕರ್ಣ. ನಾನು ಮಾಡಲಾಗದ್ದನ್ನು ನೀನು ಮಾಡಬಲ್ಲೆ. ಕುಂತಿದೇವಿಯನ್ನು ಕಂಡೆ ಸ್ವಾಮಿ. ಆಕೆ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದಳು. ನೀನೇನು ಉತ್ತರವಿಟ್ಟೆ? ಸೂತ ಪುತ್ರ ಪಾಂಡವ ಜನನಿಗೆ ಏನು ಹೇಳಲು ಸಾಧ್ಯ? ಲೋಕ ಕಲ್ಯಾಣಕ್ಕಾದರೂ ಕುಂತಿಯ ಪ್ರಾರ್ಥನೆಯನ್ನು ಮನ್ನಿಸು. ಪ್ರಭು, ನೀನು ರಾಜವಂಶದಲ್ಲಿಯೇ ಹುಟ್ಟಿದೆ, ಆದರೆ ಗೊಲ್ಲರಲ್ಲಿ ಬೆಳೆದೆ. ಇಂದಿಗೂ ಲೋಕ ನಿನ್ನನ್ನು ಗೊಲ್ಲಕೃಷ್ಣನೆಂದೇ ಅಲ್ಲವೇ ಪೂಜಿಸುವುದು? ನನ್ನ ತನು ಮನವೆಲ್ಲ ಸೂತಮಯವಾಗಿರುವಾಗ ನಾನು ಬದಲಾಗುವುದು ಸಾಧ್ಯವೇ? ನನ್ನ ಸಮಸ್ತ ಶ್ರೇಯಸ್ಸಿಗೂ ಕಾರಣನಾದ ಸುಯೋಧನನಿಂದ ನಾನು ಕೈಂಕರ್ಯ ಸ್ವೀಕರಿಸಲೇ? ಧರ್ಮಾವತಾರನಾದ ಯುಧಿಷ್ಠಿರರ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳಲೆ? ಪ್ರಭು, ನನಗೆ ಭೋಗ ಭಾಗ್ಯ ರಾಜ್ಯ ಒಂದೂ ಬೇಕಿಲ್ಲ. ಸತ್ಯಪಥದಲ್ಲಿ ಸದಾ ನನ್ನ ಮನಸ್ಸು ಹೋಗುವಂತೆ ಅನುಗ್ರಹಿಸು. ಆದರೆ ನೀನು ಹಿಡಿದಿರುವ ಕೌರವ ಪಕ್ಷ ಸತ್ಯ ಪಕ್ಷವಲ್ಲ. ಕೌರವನ ನೀತಿಯು ಧರ್ಮಯುತವಾಗಿದೆ ಎಂದು ನೀನು ಹೇಳಬಲ್ಲೆಯಾ? ಪುರುಷೋತ್ತಮ, ನಾನು ಸುಯೋಧನನ ಸೇವಕ, ಅವನ ಹಂಗಿನ ಆಳು, ಅವನ ಆಶ್ರಿತ. ನನಗೇಕೆ ಅವನ ಗುಣಗಳನ್ನು ವಿಮರ್ಶಿಸುವ ಚಾಪಲ್ಯ? ಸತ್ಯ ಯಾರಲ್ಲಿದೆಯೋ ಅವರೊಂದಿಗೆ ನೀನಿರುವೆ.
ನೀನಿರೋವೆಡೆಯಲ್ಲಿ ವಿಜಯಲಕ್ಷ್ಮಿ ಇರುತ್ತಾಳೆ. ಮುಂದಾಗುವ ಯುದ್ಧದ ಪರಿಣಾಮವನ್ನು ತಿಳಿದು ನೀನು ಕೌರವನ ಪಕ್ಷ ಹಿಡಿದೇಕೆ? ಅದಕ್ಕಾಗಿಯೇ ನಾನು ಕೌರವರನ್ನು ಬಿಡಲಾರೆ ಪ್ರಭು. ಜಯಗಳಿಸುವವರನ್ನು, ಶ್ರೇಷ್ಠ ಜ್ಯೇಷ್ಠ ಸ್ಥಾನಗಳಲ್ಲಿರುವವರನ್ನು ಆಶ್ರಯಿಸುವವರು ಬೇಕಾದಷ್ಟು ಜನ ಇರುತ್ತಾರೆ. ನಾಳೆ ದುಃಖದ ದಾವಾಗ್ನಿಗೆ ಸಿಕ್ಕಿದಾಗ ನನ್ನ ಪ್ರಭು ಸುಯೋಧನನ ಹೃದಯದಿಂದ ಕರ್ಣ ಎಂಬ ಉದ್ಗರವಿದ್ದಾಗ ಅಲ್ಲಿ ಕರ್ಣ ಕೈಕಟ್ಟಿಕೊಂಡು ಕೈಂಕರ್ಯಕ್ಕೆ ಸಿದ್ಧನಾಗಿರಬೇಡವೇ? ಭಲೆ ಭಲೆ ಕರ್ಣ, ಭಾರತ ಕುಲದೀಪಕ, ನಿನ್ನ ಇಷ್ಟವಿದ್ದಂತೆ ಮಾಡು. ನಾಳಿನ ಯುದ್ಧದಲ್ಲಿ ನಾವು ಎದುರಾಳಿಗಳು. ಕೌರವನಿಗೂ ಅವನ ಆಶ್ರಿತರಿಗೂ ಅಪಜಯ ಶತಸಿದ್ಧವಾಗಿದೆ. ಆದರೆ ಕರ್ಣ, ಕೃಷ್ಣನ ಅಂತರಾತ್ಮ ಸದಾ ನಿನ್ನನ್ನು ಬಯಸುತ್ತಿರುತ್ತದೆ ಎಂಬುದನ್ನು ಮರೆಯಬೇಡ. ನನ್ನ ಬಳಿಗೆ ನೀನು ಯಾವಾಗ ಬರುವೆಯೋ ಆಗ ನಿನ್ನನ್ನು ಅಪ್ಪಿಕೊಳ್ಳಲು ಸಿದ್ಧನಾಗಿದ್ದೇನೆ. ಕೃತಾರ್ಥನಾದೆ ಸ್ವಾಮಿ, ಕೃತಾರ್ಥನಾದೆ. ಶರದಿಯೋಳ್ ಅಡಗಿದೊಡೆಂ ಭಾಸ್ಕರನ ಮೊರೆ ಹೊಕ್ಕರೋ. ಶರದಿಯೋಳ್ ಅಡಗಿದೊಡೆಂ ಭಾಸ್ಕರನ ಮೊರೆ ಹೊಕ್ಕರೋ. ನಿನ್ನ ದೇಹವ ಸುಡದ ಬಿಡುವುದೇ ಪರಿದೇಕೆ ಶಾರದೆಯ ಕಲಿಕರ್ಣ ನಿನ್ನಯ ಶಿರವಾ. ಕುಲ ಮದದಿಂ ಚಲ ಮದದಿಂ ಕ್ಷಾತ್ರಿಯ ಮದದಿಂ ಪರಿಚೇದಿಪ ಪಲ್ಗುಣ. ಕುಲ ಮದದಿಂ ಚಲ ಮದದಿಂ ಕ್ಷಾತ್ರಿಯ ಮದದಿಂ ಪರಿಚೇದಿಪ ಪಲ್ಗುಣ. ನಿನ್ನೆಯ ಮದವ ಪರಿಚೇದಿಪ ಬಾಣವಿದೆಕೋ ಘನ ಸರ್ಪಾಸ್ತ್ರ. ಕರ್ಣ, ನಿನ್ನ ಅವಸಾನ ಕಾಲ ಸಮೋಪಿಸಿತು. ನಿನ್ನ ಪುಣ್ಯ ಫಲ ಹಿಂದೆ ಮುಗಿಯಿತೆಂದು ತಿಳಿದುಕೋ. ಅರ್ಜುನ, ಮಾತು ಕಡಿಮೆ ಮಾಡಿ ಮಾಸ್ತ್ರಗಳನ್ನು ತೊಡು. ಇದು ಯುದ್ಧರಂಗವೇ ವಿನ ವಿರಾಟನ ನೃತ್ಯ ಶಾಲೆಯಲ್ಲ. ವಾಸುದೇವ, ನನ್ನ ಮಹಾಸ್ತ್ರಗಳೆಲ್ಲ ಇವನ ಮೇಲೆ ನಿಷ್ಪ್ರಯೋಜಕವಾಗುತ್ತಿವೆ. ನನ್ನ ಪ್ರತಿಯೊಂದು ಅಸ್ತ್ರಕ್ಕೂ ಪ್ರತ್ಯಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಈಶ್ವರನೊಂದಿಗೆ ಹೋರಾಡಿ ಅವನನ್ನು ಸಂತೋಷಗೊಳಿಸಿದ್ದ ನೀನು ಕರ್ಣನಿಗೆ ಅಂಜುತ್ತಿರುವೆಯಾ? ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸು. ಬಲೆ ಅರ್ಜುನ, ನನ್ನನ್ನು ನಿನ್ನ ಬ್ರಹ್ಮಾಸ್ತ್ರ ಕ್ಷಣಕಾಲಕ್ಕೆ ಮಂತ್ರಮುಗ್ಧನನ್ನಾಗಿ ಮಾಡಿತು. ಇಗೋ ಸರ್ಪಾಸ್ತ್ರ, ಇದನ್ನು ಜೀರ್ಣಿಸಿಕೋ. ಎಚ್ಚರಿಕೆ! ಆಶ್ಚರ್ಯ! ಸರ್ಪಾಸ್ತ್ರದಿಂದ ವಾಸುದೇವನು ಅರ್ಜುನನನ್ನು ರಕ್ಷಿಸಿ ಬಿಟ್ಟ. ಧರ್ಮಕ್ಕೆ ಜಯವಾಗುತ್ತಿದೆ. ತಡೆ ತಡೆ ಅರ್ಜುನ, ನನ್ನ ರಥಚಕ್ರ ನೆಲಕ್ಕೆ ಹೂತು ಹೋಗಿದೆ. ಒಂದು ಕ್ಷಣ ಅವಕಾಶ ಕೊಡು. ಚಕ್ರವನ್ನೆತ್ತಿ ಮತ್ತೆ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಅರ್ಜುನ, ಅದೇಕೆ ಸುಮ್ಮನಾದೆ? ವಾಸುದೇವ, ಅಲ್ಲಿ ನೋಡು, ನನ್ನ ಶರಗಾತ ಕರ್ಣನ ಮೈಯನ್ನೆಲ್ಲ ಹೊಕ್ಕಿರಿದು ರಕ್ತದ ಚಿಲುಮೆಗಳು ಚಿಮ್ಮಿಸಿದೆ. ನಿಶಸ್ತ್ರನಾಗಿದ್ದಾನೆ, ನಿರತನಾಗಿದ್ದಾನೆ. ಆದರೂ ಅವನ ಮುಖದಲ್ಲಿ ಅದೆಂಥ ಸ್ಥೈರ್ಯ, ಗಾಂಭೀರ್ಯ, ತೇಜಸ್ಸು. ಶತ್ರುವನ್ನು ನಿಗ್ರಹಿಸುವ ಮಾರ್ಗ ಹುಡುಕದೆ ಅವನ ಸ್ತುತಿಪಾತದಲ್ಲಿ ಕಾಲ ಕಳೆಯುತ್ತಿರುವೆಯಾ? ಕರ್ಣ ಮತ್ತೆ ರಥವೇರಿ ಧನಸು ಹಿಡಿದು ನಿಂತರೆ ನೀನು ಉಳಿಯುವೆಯಾ? ಹೊಡಿ, ಈಗಲೇ ಅವನನ್ನು ಹೊಡೆದುರುಳಿಸು. ಛೇ ಛೇ, ಇದು ಯಾವ ನ್ಯಾಯ ವಾಸುದೇವ? ನಿಶಸ್ತ್ರವಾಗಿ ಬೆನ್ನು ತಿರುಗಿಸಿ ಕುಳಿತಿರುವನ ಮೇಲೆ ನಾನು ಬಾಣ ಪ್ರಯೋಗ ಮಾಡುವುದೇ? ಮಾಡಬೇಡ. ಅಭಿಮನ್ಯುವಿನ ಹಂತಕನ ಮುಂದೆ ಧರ್ಮ ಜಿಜ್ಞಾಸೆ ಮಾಡು. ಅಭಿಮನ್ಯು ನಿನ್ನ ಮಗನೆಂಬುದು ನೆನಪಿನಲ್ಲಿ ಇರದಿದ್ದರೆ ಅವನು ನನ್ನ ಅಳಿಯ ಎಂಬುದನ್ನು ನಾನು ಮರೆಯಲಾರೆ. ನಾನೇ ಕರ್ಣನನ್ನು ಕೊಲ್ಲುತ್ತೇನೆ. ಬೇಡ ಭಗವಾನ್, ಯುದ್ಧ ಮಾಡುವುದಿಲ್ಲವೆಂಬ ನಿನ್ನ ಶಪಥವನ್ನು ಮರೆಯಬೇಡ. ಇದೋ ಕರ್ಣವಸಾನ. ತಡೆ ತಡೆ ಅರ್ಜುನ, ದ್ರೋಣರ ಶಿಷ್ಯನಾದ ನೀನು ಅಧರ್ಮ ಯುದ್ಧ ಮಾಡಿ ಗುರುದ್ರೋಹ ಮಾಡಬೇಡ.
ಕೈಗೆ ನನ್ನ ಧನಸ್ಸು ತೆಗೆದುಕೊಳ್ಳುವವರೆಗೂ ತಡೆದುಕೋ. ಥು, ಪಾಪಿ! ಅಭಿಮನ್ಯುವನ್ನು ಕೊಲ್ಲುವಾಗ ಈ ಧರ್ಮ ಬುದ್ಧಿ ನಿನಗೆಲ್ಲಿಗೆ ಹೋಗಿತ್ತು? ನಾನೇನಾದರೂ ಗುರು ಹಿರಿಯರ ಸೇವೆ ಮಾಡಿ ಪುಣ್ಯ ಗಳಿಸಿದ್ದರೆ ಅದರ ಪ್ರಭಾವದಿಂದ ಈ ಅಂಜಲಿಕಾ ನಿನ್ನ ಪ್ರಾಣಾಹುತ ತೆಗೆದುಕೊಳ್ಳಲಿ. ಇದೋ ರಾಧೆ. ರಾಧೆಯ ತುಂಬಾ ನೋವಾಗುತ್ತಿದೆಯೇ? ನೀನು ನನ್ನ ಸಮೀಪದಲ್ಲಿರುವಾಗ ನೋವೆಲ್ಲಿಂದ ಬಂತು ಪ್ರಭು? ನಿಶಸ್ತ್ರನಾಗಿದ್ದ ನಿನ್ನನ್ನು ಕೊಲ್ಲಿಸಿದೆನೆಂದು ಕೋಪವೇ? ನಿನ್ನ ಲೀಲೆಯ ರಹಸ್ಯವನ್ನು ಭೇದಿಸಲು ನಾನು ಸಮರ್ಥನೆ. ಇನ್ನು 4 ಕ್ಷಣ ಕಾಲ ನಾನು ಬದುಕಿದ್ದು ಏನಾಗಬೇಕಾಗಿತ್ತು? ಅರ್ಜುನನ ಕೀರ್ತಿಗೆ ಕಳಂಕ ಬರದಿರಲೆಂದು ನಾನು ಧನಸ್ಸು ಹಿಡಿಯಬೇಕೆಂದಿದ್ದೆ. ಅಣ್ಣ, ಅಣ್ಣ, ನಿನ್ನನ್ನು ಕೊಂದ ಈ ಪಾಪಿಯನ್ನು ಕ್ಷಮಿಸು. ನನ್ನ ಮನಸ್ಸಿನಲ್ಲಿರುವ ಒಂದು ಸಂದೇಹ ಅರಿಕೆ ಮಾಡಿಕೊಳ್ಳಲೇ? ನಿಸ್ಸಂಕೋಚವಾಗಿ ಹೇಳು. ವಾಸುದೇವ, ನಾನು ನಿನಗೆ ಕಾಯ ವಾಚ ಮನಸ್ಸ ದ್ರೋಹ ಬಗೆದವನಲ್ಲ. ನಾನು ಯಾವುದನ್ನು ಧರ್ಮ ಎಂದು ನಂಬಿದ್ದೆನೋ ಆ ಮಾರ್ಗದಿಂದ ವಿಮುಖನಾದವನೂ ಅಲ್ಲ. ಅದರಲ್ಲಿ ಸಂದೇಹವೇನು ಕರ್ಣ? ನೀನು ನನ್ನ ಆರಾಧ್ಯ ಮೂರ್ತಿ. ನಿನ್ನ ಸಮೀಪದಲ್ಲಿದ್ದು ಸಖನಾಗಿ ಅರ್ಜುನ ನಿನ್ನನ್ನು ಆರಾಧಿಸಿದರೆ, ನಾನು ದೂರದಲ್ಲಿದ್ದು ನಿನ್ನ ಶಿಷ್ಯನಾಗಿ ನಿನ್ನನ್ನು ಆರಾಧಿಸಿದ್ದೇನೆ. ನೀನು ಗೀತೋಪದೇಶವನ್ನು ಅರ್ಜುನನಿಗೆ ಮಾತ್ರ ಕೊಟ್ಟು ನನ್ನನ್ನೇಕೆ ಆ ಭಾಗ್ಯದಿಂದ ವಂಚಿತನನ್ನಾಗಿ ಮಾಡಿದೆ? ಕರ್ಣ, ಅರ್ಜುನ ಒಂದು ಮಗು. ಅವನಿಗೆ ಅದರ ಅವಶ್ಯಕತೆ ಇತ್ತು. ನೀನು ನನ್ನ ಗೀತೋಪದೇಶದ ಜೀವಂತ ಸ್ವರೂಪ. ನಿನಗೆ ಉಪದೇಶ ಮಾಡುವ ಅಗತ್ಯವೇ ಇರಲಿಲ್ಲ. ಪುರುಷೋತ್ತಮ, ಏಕೆ ಕಣ್ಣೀರು ಹಿಡಿಯುತ್ತಿರುವೆ? ಬೇಡ, ನಿನ್ನ ಮುಖ ಕಳೆಗುಂದಬಾರದು. ನಗು ನಗು ಸ್ವಾಮಿ. ಆ ನಿತ್ಯ ಬೆಳದಿಂಗಳಿನಲ್ಲಿ ಮೀಯುತ್ತಾ ನಾನು ವೀರ ಸ್ವರ್ಗಕ್ಕೆ ಹೋಗುತ್ತೇನೆ. ನಗುತ್ತಿರು ವಾಸುದೇವ, ಸದಾ ನಗುತ್ತಿರು. ಈ ಜಗತ್ತಿನ ಕೋಟೆ ಕೊತ್ತಲಗಳಿಗೆ, ನೋವು ಸಾವುಗಳಿಗೆ ನಿನ್ನ ನಗೆಯೇ ಅಮೃತ ಕಿರಣವೇ ಪರಮೌಷಧಿ. ನಗುತ್ತಿರು ವಾಸುದೇವ, ನಗುತ್ತಿರು. ನಿದ್ರಿಸು, ನಿದ್ರಿಸು ಸೂತಪುತ್ರ, ಅಮೃತಪುತ್ರ. ನಿಸ್ಸೀಮ ತ್ಯಾಗ ಜೀವಿಯಾಗಿ ರುಜು ಮಾರ್ಗದಲ್ಲಿ ನಡೆದ ಆರ್ಯವರ್ತದ ತೇಜೋಬಿಂದುವೆ. ನಿನ್ನ ಪುಣ್ಯ ಚರಿತ್ರೆ ಅಮರವಾಗಲಿ. ಕರ್ಣನ ಚರಿತ್ರೆ ಸೂರ್ಯ ಚಂದ್ರ ಇರುವವರೆಗೂ ಕರ್ಣರ ಸಾಯನವಾಗಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ರೇವಂತ್ ಭೀಷ್ಮ, ಯಶ್ವಂತ್ ಶಕುನಿ, ಪ್ರಥಮ್ ದುಶ್ಯಾಸನ, ಪ್ರವೀಣ್ ದುರ್ಯೋಧನ, ಯಶವಂತ್ ಧೃತರಾಷ್ಟ್ರ, ಹೇಮಂತ್ ಅಧೀರಥ, ಶಶಾಂಕ್ ದ್ರೋಣಾಚಾರ್ಯ, ಪ್ರೀತಮ್ ಅರ್ಜುನ, ವರುಣ್ ಕರ್ಣನಾಗಿ, ದಿಯಾ ಕೃಷ್ಣನಾಗಿ, ದುಷಿತಾ ರಾಧೆ, ವರ್ಷಿಣಿ ಕುಂತಿಯಾಗಿ, ಅಕ್ಷತಾ ಸೋಮಪ್ರಭೆಯಾಗಿ, ಧನ್ವಿ ಭೀಮನಾಗಿ, ಜ್ಞಾನೇಶ್ವರಿ ಎಸ್ ಸಖಿಯಾಗಿ, ಹಿನ್ನೆಲೆ ಗಾಯನ ಹಾಡಿದವರು ತನ್ವಿ. ಧನ್ಯವಾದ.
ಹಿನ್ನೆಲೆ ಗಾಯಕರಾದ ಭುವನ್ ಚಂದ್ರರಾಜ್ ಬನ್ನಿ. ಹಾಗೆ ಹಿನ್ನೆಲೆ ಸಂಗೀತವನ್ನು ಕೊಟ್ಟವರು ಸುದೀಪ್ ಹಯಗ್ರೀವ್, ಕೃಷ್ಣ ಕುಶಾಲ್. ಧನ್ಯವಾದ. ಕಾಳಿಂಗ ತಿಲ್ಲಾನ ನೃತ್ಯದ ನರ್ತಕಿಯರ ಪರಿಚಯ. ಸಮುದ್ಯತಾ KS, ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ ಕ್ಷಣದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ನಾನು ಕೃತಿಕಾರವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. Its people. Good afternoon to one and all present here. As the Upanishads teach us, the path of duty is the way to glory. With hearts full of appreciation, I, Kritika R of 2nd PUC, find it my distinct privilege to propose the vote of thanks for our spectacular cultural program, Kalavedi. We begin by extending our sincere appreciation to the esteemed panel of judges, Srimati Naina Sudha, Shri Shriyar Bhashyam, and Shri Srinivasan Raje performances and taking time to honor us with your presence. Thank you for elevating the stature of Kalavedi. We are deeply thankful to our principal, A.C. Prabhakar sir, for his unwavering support. Thank you for providing us with this Yojanatsava Kalavedi to awaken and celebrate our cultural event. I would like to extend my deepest sincere gratitude to our Rangashale principal, Dr. Ashwath Narayana, and his team for their tireless efforts that they have put into training our students for the drama that has been performed by our students based on Sutaputra Karna. A very special word of gratitude goes to all our teachers, a true beacon of knowledge and compassion, who passionately provided us with time, resource, and space for practices, tirelessly solving our problems during the preparation phase. Thank you for inspiring us to strive for our goal of a successful event today. Kalavedi has been a magnificent showcase of talent and a spirit within our college. A massive round of applause for all the participants, the drama team, the singing team, the music band, the anchorers, and the dance team, who dedicated their energy and passion to the show. Your commitment to your art resonates with the Bhagavad Gita's teaching. Set thy heart upon thy work, but never on its reward. Thank you for focusing purely on the joy and dedication of performances. It truly made the event spectacular. Competition comes secondary. Our first importance goes to the memories we made during the practice and the happiness that came through it. An event of such versatile nature is impossible without the dedication of many hard-working hands behind the scene. We express our deepest appreciation to all the members of the non-teaching staff, including the technical support team, the administrative support, the support staff, the dedicated cameramen, light decorators, the music team, the vital backstage supporters, green room supporters, the professional makeup artists, the script writers, and the caterers. Your silent, consistent efforts are the definition of selfless service. I would like to express my deepest and most sincere gratitude to all the student conveners and the class seers for their tireless efforts. I would like to thank Srimati Sunita R for being present here. It means a lot, ma'am. I would like to extend my heartfelt gratitude to our alumni, Sri
Vikshit for helping. ಸಲ್ಲಿಸಿದ ಕೃತಿಕಾ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳು. ನಮ್ಮ ಸಂಸ್ಕೃತಿಯ ಸೊಗಡಿನಲ್ಲಿ ನಾವೆಲ್ಲರೂ ಒಂದು ಒಟ್ಟಕ್ಕಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಎಲ್ಲರ ಸಹಕಾಯಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता